ಆಶ್ಚರ್ಯವೆಂದು ತನರಿತು ವೇಗಜನೀ ಬರುವದ ಬಗೆಗಳನ್ನು ತಲೆ ಪೊರಟ ಗರ್ಜಿಸುವುದ ಪರೀಕ್ಷೆಯೇನೋ ಹೌದು, ಆದರೆ ಯಾವುದರ ಪರೀಕ್ಷೆ ಅಂತ ನನ್ನೊಳಗೆ ನಾನು ಚಿಂತಿಸಿದೆ ಅಂತಾದ್ರೆ ಇದು ಸತ್ವದ ಪರೀಕ್ಷೆಯೂ ಹೌದು, ತತ್ವದ ಪ್ರತೀಕ್ಷೆಯೂ ಹೌದು. ಒಂದು ನೆಲೆಯಿಂದ ಪರೀಕ್ಷೆ ಮತ್ತು ಪ್ರತೀಕ್ಷೆ ಎರಡಕ್ಕೂ ಹೆಚ್ಚು ವ್ಯತ್ಯಾಸ ಇಲ್ಲ. ಕೈಲಾಸದಲ್ಲಿ ಕುಳಿತಂತಹ ಮಹಾದೇವ ಪರಮೇಶ್ವರ ಅಥವಾ ಜ್ಯೋತಿರ್ಮೇಧಪುರದಲ್ಲಿ ಇಕ್ಷುಮತಿಯ ಪತಿಯಾಗಿ ಪುರದ ರಕ್ಷಕನಾಗಿರುವಂತಹ ಪರಮೇಶ್ವರ, ವ್ಯತ್ಯಾಸ ಇದೆಯೋ ಅಂತ ಕೇಳಿದರೆ ಸಾಮಾನ್ಯರಾದವರು ಹೇಳ್ತಾರೆ ವ್ಯತ್ಯಾಸ ಇದೆ ಅಂತ. ಆದರೆ ಸರ್ವ ವ್ಯಾಪಕನಾಗಿ ವಿಶ್ವೇಶ್ವರನಾಗಿ ಮಲತ್ರಯಗಳನ್ನು ಮೀರಿ ನಾನೇ ನಾನಾಗಿ ಜ್ಞಾನದಿಂದ ಪ್ರಕಾಶಿಸುವಂತಹ ನನಗೆ ಇದೆಲ್ಲ ಅಂಟುವುದಕ್ಕುಂಟೆ? ಅಂಟುವುದಕ್ಕೆ ಉಂಟೆ ಅಂತ ಕೇಳಿದರೆ ಕೆಲವು ಸಲ ಉಂಟು ಅಂತ ನಾವು ಉತ್ತರ ಕೊಡಬೇಕಾಗ್ತದೆ. ಯಾಕಂದ್ರೆ ಜಗತ್ತಿನ ಒಳಗೆ ಇಳಿದ ಮೇಲೆ ಎಲ್ಲವೂ ಒಂದೇ ಅಂತ ಹೇಳುವ ಹಾಗಿಲ್ಲ, ಕೆಲವು ಎರಡು ಇರ್ತದೆ. ಯಾಕಂದ್ರೆ ದ್ವಂದ್ವ ಪ್ರಪಂಚದಲ್ಲಿರುವುದು. ಆಕಾಶ ಕಪ್ಪಾಗಿದೆ, ಆಕಾಶ ಕೆಂಪಾಗಿದೆ, ಆಕಾಶ ಬಿಳಿಯಾಗಿದೆ, ಪ್ರಯೋಗ ಸಾಧುವೆ. ಆದರೆ ಆಕಾಶ ಕಪ್ಪು ಅಲ್ಲ, ಕೆಂಪು ಅಲ್ಲ, ಬಿಳಿಯೂ ಅಲ್ಲ, ಅದಕ್ಕೆ ಬಣ್ಣವೇ ಇಲ್ಲ. ಅಲ್ಲಿ ಕಾಣುತ್ತಿರುವಂತಹ ಮೋಡಗಳ ವರ್ಣಗಳನ್ನು ಅನುಸರಿಸಿ ಆಕಾಶದ ಬಣ್ಣ ಹಾಗೆ ಅಂತ ಆಡಿದಂತೆ ಭಗವಂತ ಮಾಡುವಂತಹ ಲೀಲೆಗಳನ್ನು ನೋಡಿದಂತಹ ಭಕ್ತರೆಲ್ಲ ಭಗವಂತ ಹೀಗಿದ್ದಾನೆ, ಭಗವಂತ ಹಾಗಿದ್ದಾನೆ, ಭಗವಂತ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಆಡ್ತಾರೆ. ಇಲ್ಲವೇ ಇಲ್ಲ. ಆದರೂ ಉಂಟು. ಒಂದು ಮಾತುಂಟು, ಜಗತ್ತಿನಲ್ಲಿರುವಂತಹ ದುಃಖವನ್ನೆಲ್ಲ ನಾಶ ಮಾಡುವವನು ರುದ್ರ ಅಂತ, ಅಥವಾ ಅದನ್ನು ಕರಗಿಸುವವ ಅಂತ. ಇನ್ನೂ ಒಂದುಂಟು, ಅಳುವಂತಹ ಮಕ್ಕಳ ಮುಂಭಾಗದಲ್ಲಿ ಹೋಗಿ ಶಬ್ದವನ್ನು ಮಾಡುವವ ಅಂತ. ರುದಂತಂ ಪ್ರತಿರೌತಿ. ಸಣ್ಣ ಮಕ್ಕಳು ಅಳುವಾಗ ತಂದೆಯೋ ತಾಯಿಯೋ ಆ ಮಗುವಿನ ಮುಂಭಾಗದಲ್ಲಿ ಹೋಗಿ ಅವರು ಶಬ್ದ ಮಾಡುವುದುಂಟು, ಅಥವಾ ಅವರು ಅತ್ತ ಹಾಗೆ ಮಾಡುವುದುಂಟು. ಅದನ್ನು ನೋಡಿ ಬೆರಗಿನಿಂದ ಮಗು ತನ್ನ ಅಳುವನ್ನು ನಿಲ್ಲಿಸ್ತದೆ. ಅಥವಾ ಕೈಯಲ್ಲಿ ಯಾವುದಾದರೂ ಆಟಿಕೆಯನ್ನು ತಂದು ಅದರ ಶಬ್ದವನ್ನು ಮಗುವಿನ ಮುಂಭಾಗದಲ್ಲಿ ಮಾಡುವುದುಂಟು. ಅದನ್ನು ಕಂಡಂತಹ ಮಗು ತನ್ನ ಅಳುವನ್ನು ನಿಲ್ಲಿಸ್ತದೆ. ಮತ್ತೂ ಮಗು ಅಳು ನಿಲ್ಲಿಸದೆ ಹೋದ್ರೆ ಮತ್ತೆ ಮಗುವನ್ನು ಎತ್ತಿ ತೊಡೆಯಲ್ಲಿ ಕುಳ್ಳಿರಿಸಿಕೊಳ್ಳಬೇಕಾಗ್ತದೆ. ತಂದೆ ತಾಯಂದಿರ ಕರ್ತವ್ಯ ಅದು. ಹಾಗೆ ನಾನು ಪರೀಕ್ಷಿಸ್ತಾ ಇದ್ದೆ. ಮಗು ಅಳ್ತಾ ಉಂಟು. ಈ ಅಳುವಂತಹ ಮಗುವಿಗೆ ದೂರದಿಂದಲೇ ಸಮಾಧಾನ ಮಾಡುವುದಲ್ಲ, ಅಳುತ್ತಿರುವಂತಹ ಮಗುವಿನ ಮುಂಭಾಗಕ್ಕೆ ಹೋಗಿ ನಾನೂ ಸ್ವಲ್ಪ ಶಬ್ದವನ್ನು ಮಾಡಬೇಕಾಗ್ತದೆ. ಪ್ರತಿರೌತಿ. ಹಾಗೆ ಮಾಡಿದಾಗ ಮುಂದೇನು ಅನ್ನುವುದು ನನಗೆ ತಿಳಿದಿದೆ ಅನ್ನುವುದಕ್ಕಾಗಿ ನಾನು ಅದನ್ನು ಉಳಿದವರಿಗೆ ಹೇಳಬೇಕು ಅಂತ ಇಲ್ಲ. ಆಂತರಂಗಿಕವಾಗಿ ನಾನು ಏನನ್ನೇ ತರ್ಕಿಸಿದ್ರು, ಏನನ್ನೇ ನಿರ್ಣಯಿಸಿದ್ರು, ಬಹಿರಂಗವಾಗಿ ಇದ್ದಕ್ಕಿದ್ದಂತೆ ಧ್ಯಾನದಿಂದ ವಿಮುಖನಾಗಿ ನಾನು ನೋಡುತ್ತಿರುವಂತಹ ಹೊತ್ತಿನಲ್ಲಿ ನನ್ನ ಜೊತೆಯಾಗಿರುವಂತಹ ಪ್ರಮಥ ಗಣಗಳೆಲ್ಲರೂ ಚಲ್ಲಾಪಿಲ್ಲಿಯಾಗಿ ಹೋದದ್ದನ್ನು ಕಾಣ್ತೇನೆ. ತೆಲ್ಲಿಗೆ ಪ್ರಮಥ ಸೇನೆಯು ನಂದಿಯೋ, ಭೃಂಗಿಯೋ, ಶೃಂಗಿಯೋ, ದಂಷ್ಟ್ರೋಜ್ವಲನೋ, ಘಂಟಾಕರ್ಣನೋ ಅಲ್ಲ, ನನ್ನ ಕ್ರೋಧದ ಪ್ರತಿರೂಪವಾಗಿ ಜನಿಸಿದಂತಹ ವೀರಭದ್ರನೋ, ಪ್ರತಿಯೊಬ್ಬರು ಹೋರಾಟದಲ್ಲಿ ಸೋತಿದ್ದಾರೆ. ಮಾತ್ರವಲ್ಲ, ಕೈಲಾಸಕ್ಕೆ ಎಸೆಯಲ್ಪಟ್ಟಿದ್ದಾರೆ ಅಂತಾದ ಮೇಲೆ ಜ್ಯೋತಿರ್ಮೇಧಪುರದ ಅರಮನೆಯ ದೇವರ ಕೋಣೆಯಲ್ಲಿ ಭಗವಂತನಾಗಿಯೂ, ಜ್ಯೋತಿರ್ಮೇಧಪುರದ ಅರಸನಾದಂತಹ ವೀರಮಣಿಯ ಅಳಿಯನಾಗಿಯೂ, ಜ್ಯೋತಿರ್ಮೇಧಪುರದ ರಕ್ಷಕನಾಗಿಯೂ ಇರ್ತೇನೆ ಅಂತ ಮಾತು ಕೊಟ್ಟಂತಹ ನಾನು ಇದ್ದದ್ದಕ್ಕೆ ಸಾರ್ಥಕತೆ ಏನು ಅಂತ ಪ್ರಶ್ನೆ ಹುಟ್ಟುತ್ತದೆ. ಆ ನೆಲೆಯಿಂದಲೇ ಧ್ಯಾನದಿಂದ ವಿಮುಖನಾಗಿ ಮೇಲಕ್ಕೆ ಎದ್ದವ ಕೇವಲ ಏಳುವುದು ಮಾತ್ರವಲ್ಲ, ಏರಬೇಕಾಗ್ತದೆ.
ಶರಣ ರಕ್ಷಕನಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಂಡಂತಹ ನಾನು ಈ ಹೊತ್ತಿಗೂ ಬಹಿರಂಗವಾಗಿ ಮೌನವಾಗಿ ಉಳಿದೆ ಅಂತಾದರೆ, ಹಾಗಾದ್ರೆ ಈ ಪುರದಲ್ಲಿ ಈಶ್ವರನು ಇದ್ದುದಕ್ಕೆ ಏನು ಸಾರ್ಥಕ ಅಂತ ನೋಡಿದವರು ಪ್ರಶ್ನೆ ಮಾಡಿಯಾರು. ಈ ನೆಲೆಯಿಂದಲೇ ಅಂತರಂಗದಲ್ಲಿ ತತ್ವದ ಪ್ರತೀಕ್ಷೆ, ಸತ್ವದ ಪರೀಕ್ಷೆ ಅನ್ನುವಂತಹ ನಿರ್ಣಯವಿದ್ದರೂ ಬಹಿರಂಗವಾಗಿ ನಾನು ವೀರಮಣಿಯ ಪಕ್ಷದ ಒಬ್ಬ ಯೋಧನೇ ಆಗಿ ಹೊರಡಬೇಕಾಗುತ್ತದೆ. ಅದಕ್ಕಾಗಿ ವೃಷಭನನ್ನು ಏರಿದವನಿದ್ದೇನೆ. ಏರಿ ವೃಷಭನ ಮಾತ್ರವಲ್ಲ, ಚಂದ್ರಚೂಡನಾಗಿ ನನ್ನ ಬಳಿಗೆ ಒಂದು ಶರಣಾಗತಿಯನ್ನು ಹೊಂದಿದವನನ್ನು ನನ್ನ ತಲೆಯಲ್ಲಾದರೂ ಕುಳ್ಳಿರಿಸಿಕೊಂಡೇನು, ಚಂದ್ರಶೇಖರನಾದೇನು. ಮೊನ್ನೆ ಆದ ಪ್ರಕರಣದಾಗ ಆಗುದಿಲ್ಲ ನಿಮಗೆ, ಆದ್ದು ಕೆಲವು ವರ್ಷ ಆಯ್ತು. ಚಂದ್ರಶೇಖರನಾದದ್ದನ್ನು ನನ್ನ ಮುಂಭಾಗದಲ್ಲಿರುವಂತಹ ಪ್ರತಿಭಟ ನೋಡಬೇಕು. ಮಾತ್ರವಲ್ಲ, ಗಂಗಾಧರ ಅಥವಾ ಭಾಗೀರಥಿಯು ನನ್ನ ತೋರ ಜಟೆಯಲ್ಲಿ ರಂಜಿಸುತ್ತಾ, ಭಾಗೀರಥಿ ಅನ್ನುವ ಶಬ್ದವೇ ಆಡ್ತದೆ ಭಗೀರಥನಿಂದ ಭುವಿಗಿಳಿದವಳು ಅಂತ. ಅದೇ ಕುಲದವನಾದಂತಹ ಶತ್ರುಘ್ನನಿಗೆ ನನ್ನನ್ನು ಕಾಣುವಾಗ ಅರಿವಾಗಬೇಕು, ನಮ್ಮ ಪೂರ್ವಿಕರನ್ನು ಉದ್ಧರಿಸುವುದಕ್ಕಾಗಿ ಭಗವಂತನೂ ನಮಗೆ ಸಹಾಯಿಯಾಗಿದ್ದ. ಕೈಯಲ್ಲಿ ತ್ರಿಶೂಲವನ್ನು ಧರಿಸಿ, ಮಾತ್ರವಲ್ಲ ಗಜ ಚರ್ಮವನ್ನೇ ವಸನವನ್ನಾಗಿರಿಸಿಕೊಂಡು ನನ್ನ ಮುಂಭಾಗದಲ್ಲಿ ಯಾರಾದರೂ ಹೋರಾಟಕ್ಕೆ ಬಂದರೆ ಅವರ ಚರ್ಮವನ್ನೇ ನನ್ನ ಉಡುಗೆಯನ್ನಾಗಿಸಿಕೊಂಡೇನು ಅನ್ನುವುದನ್ನು ಸೂಚಿಸುತ್ತ ಕಾಲಾಗ್ನಿ ರುದ್ರನ ತೆರದಿ, ಕಾಲಾಗ್ನಿ ರುದ್ರನೇ ಆದ್ರೆ ಮತ್ತೆ ಜಗತ್ತೇ ಇಲ್ಲ, ಕಾಲಾಗ್ನಿ ರುದ್ರನ ತೆರದಿ ಹಣೆಯ ಗಣ್ಣನ್ನು ಇನ್ನೇನು ತೆರೆದು ಲೋಕವೆಲ್ಲ ಭಸ್ಮವಾಗಿ ಹೋಗಬೇಕು ಅನ್ನುವಂತೆ ಸಿದ್ಧನಾಗಿದ್ದೇನೆ. ವೃಷಭ ವಾಹನನಾಗಿ ಜ್ಯೋತಿರ್ಮೇಧಪುರದ ರಣಾಂಗಣದಲ್ಲಿರುವಂತಹ ಶತ್ರುಘ್ನನ ಮುಂಭಾಗದಲ್ಲಿ ಕಾಣಿಸಿಕೊಳ್ತೇನೆ. ಶತ್ರುಘ್ನ ಈಶ್ವರ ದೇವರು ನಾನೇ ನಮಸ್ಕರಿಸಿದ್ದೇನೆ. ಆದೀತು. ಆಶೀರ್ವಾದ ಇಲ್ವಾ? ಕ್ಷೇತ್ರ ಅಂತ ಇದೆ, ಪಾತ್ರ ಅಂತ ಇದೆ. ಈ ಒಂದೇ ಪಾತ್ರ ಆದ್ರೂ ಎಲ್ಲಾ ಕಡೆ ಒಂದೇ ರೀತಿಯಾಗಿ ಪ್ರವರ್ತಿಸುವ ಹಾಗಿಲ್ಲ. ಹಾಗಾದ್ರೆ ಈಗ ನಾನು ನಮಸ್ಕಾರ ಮಾಡಿದ್ದು ವ್ಯರ್ಥವೇ ಆದದ್ದ? ಅಲ್ಲಲ್ಲ, ವ್ಯರ್ಥ ಅಲ್ಲ. ಸರಿ, ನೀನು ಪ್ರಾಮಾಣಿಕವಾದ ಭಕ್ತಿಯಿಂದಲೇ ನನಗೆ ನಮಸ್ಕಾರ ಮಾಡಿದ್ದ ಹೌದಾದರೆ ನಾನು ಏನನ್ನೂ ಹೇಳದೆ ಇದ್ರು ನಿನಗೆ ಸಿಗಬೇಕಾದ್ದು ಸಿಗ್ತದೆ. ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಮತ್ತೆ ಏನು ನಾನು ಪ್ರತಿಯಾಗಿ ನಮಸ್ಕಾರ ಅದು ನೀನು ಮತ್ತೊಂದು ವಿಧದಿಂದ ಹೇಳುದು, ನಾನು ಎಂತದ್ದು ಕೊಡುವುದಿಲ್ಲ ನಿನಗೆ ಸಿಗ್ತದೆ ಅಂತ ಅಲ್ಲ. ಅದು ಲೋಕದಲ್ಲಿಯೂ ಕ್ರಮ ಉಂಟು. ನೀನು ಪ್ರಾಮಾಣಿಕವಾಗಿ ಮಾಡಿದಾದ್ರೆ ನಾನು ಕೂಡ ಇದ್ರು ಸಿಗ್ತದೆ ಅಂತ. ಅಲ್ಲ, ಅನುಮಾನವೇ ಬೇಡ. ಹೌದು, ಎರಡು ವಿಧ. ಒಂದು, ನಮಸ್ಕಾರ ಮಾಡಿದ್ದಕ್ಕೆ ಪ್ರತಿಯಾಗಿ ಇವರು ನಮಸ್ಕಾರ ಮಾಡ್ಯಾರೋ ಅನ್ನೋ ನಿರೀಕ್ಷೆಯಿಂದ ಮಾಡುವುದು. ಹೌದು. ಇನ್ನೊಂದು, ದೊಡ್ಡವನಾದ ಕಾರಣಕ್ಕಾಗಿ ನಮಸ್ಕಾರ ಮಾಡಿದ್ರೆ ಪ್ರತಿಯಾಗಿ ತನಗೆ ಏನಾದ್ರೂ ಲಾಭ ಆದೀತೋ ಅಂತ ಅನ್ನೋ ಭಾವದಿಂದ ಮಾಡುವುದು. ಹೌದು. ಮತ್ತೊಂದು ಹಾಗಲ್ಲ, ನಮಸ್ಕಾರ ಮಾಡುವುದು ನನ್ನ ಧರ್ಮ, ನನ್ನ ಕರ್ತವ್ಯ, ನಾನು ಮಾಡಿದ್ದೇನೆ. ಮತ್ತೆ ಪ್ರತಿಯಾಗಿ ನನ್ನ ಮುಂದಿದ್ದವರು ಏನು ಬೇಕಾದ್ರೂ ಮಾಡ್ಲಿ. ಇದು ನನ್ನದು ಮೂರನೇದು. ಮೂರನೇದು ಮತ್ತೆ ಯಾಕೆ ಕೇಳಿದ್ದು, ನನಗೇನು ಕೊಡ್ಲಿಲ್ಲ ನೀವು ಅಂತ? ಹಾಗೆ ಅಲ್ಲ, ನನ್ನದು ಮೂರನೇದ್ದೇ. ಆದ್ರೆ ನಿರೀಕ್ಷೆ ಉಂಟಲ್ಲ, ಒಂದು ನಿರೀಕ್ಷೆಯಂತೆ ವರ್ತಿಸದವನಿಗೆ ದೇವರು ಅಂತ ಹೆಸರು. ಗೊತ್ತಾಯ್ತಾ? ಎಲ್ಲ ನೀವು ಆಲೋಚನೆ ಮಾಡುದು ದೇವರು ನೀವು ಹೇಳಿದಾಗ ಇರಬೇಕು ಅಂತ. ನೀವು ಬಯಸಿದಾಗ ದೇವರು ಇರಬೇಕು, ನೀವು ಬಯಸಿದಾಗ ದೇವರು ಬರಬೇಕು. ಆದ್ರೆ ದೇವರಿಗೆ ಹಠ ಉಂಟ, ನಾವು ಹೇಳಿದಾಗ ಒಂದಿರುವುದಿಲ್ಲ ಅಂತ? ಆಗಿಲ್ಲಲ್ಲ? ಅಲ್ವೇ ಇಲ್ಲ. ಎಷ್ಟೋ ಸಲ ನೀವು ಬಯಸಿದ ಹಾಗೂ ನಾವಿರುವುದುಂಟು, ಇಲ್ಲ ಅಂತ ಅಲ್ಲ. ಅಲ್ಲ, ದೇವರ ವ್ಯಾಖ್ಯಾನ ಹಾಗೆ ಅಲ್ವಾ, ಭಕ್ತರು ಹೇಳಿದಾಗ ಇರುವುದು ಅಂತ. ವ್ಯಾಖ್ಯಾನ ಹೇಗೆ ಗೊತ್ತಾ? ಭಕ್ತರು ಬಯಸಿದ ಹಾಗೂ ದೇವರಿರ್ತಾನೆ, ಹಾಗೆ ಅಂತ ಲೌಕಿಕರು ಬಯಸಿದ ಹಾಗೇ ದೇವರಿರುವುದಿಲ್ಲ ಅಂತ. ಎಂತದ್ದು? ಗೊತ್ತಾಯ್ತು.
ಎಲ್ಲ ಅವರು ಬಯಸಿದ ಹಾಗೆ ಇರುವುದಿಲ್ಲ, ಹಾಗೆಂದು ಅವರು ಬಯಸಿದ ಹಾಗೆ ಇರ್ತಾರೆ. ಹೌದು, ಇಲ್ಲ ಅಂತ ಇಲ್ಲ. ನಾನು ಯಾರು ಅಂತ ಗೊತ್ತಾಯ್ತಾ? ಅದೇ ಹೇಳಿದ್ರಲ್ವ, ಈಶ್ವರ ದೇವರು ಅಂತ. ಅಷ್ಟು ಸಾಕ? ಮತ್ತೆ ಅದಕ್ಕಿಂತ ಹೆಚ್ಚೆಂತದ್ದು? ಈಶ್ವರ ದೇವರು. ಹೌದು ಅಲ್ಲ, ದೇವರು ಅಂತ ಹೇಳಿದ್ದಿ. ಹೌದು, ಅಷ್ಟು ಭಕ್ತಿ ನಿನ್ನಲ್ಲುಂಟು. ಹೌದು. ಆದರೂ ನಿನ್ನ ಮುಂಭಾಗದಲ್ಲಿ ಈ ರೀತಿಯಾಗಿ ನಾನು ಪ್ರತ್ಯಕ್ಷನಾಗಿ ಕಾಣಿಸಿಕೊಂಡಾಗ ಹೆದೆಯೇರಿಸಿದಂತಹ ನಿನ್ನ ಬಿಲ್ಲನ್ನು ಕೆಳಗಿಳಿಸಿ ಸಾಷ್ಟಾಂಗ ಪ್ರಣಾಮ ಮಾಡಿದ್ದಲ್ಲ ನೀನು. ಕೈಯಲ್ಲಿರುವಂತಹ ಬಿಲ್ಲು ಕೈಯಲ್ಲೇ, ಹೌದು, ಅಲ್ಲಿಂದಲೇ ಒಮ್ಮೆ ತಲೆಯನ್ನು ಬಾಗಿಸಿ ಆ ದೇವರೇ ನಮಸ್ಕಾರ ಅಂತ ಆಡಿದ್ದು. ನೀನು ಹೇಳಿದ್ಯಲ್ವ ಕ್ಷೇತ್ರ ನಮಸ್ಕಾರ ಅಂತ ನೀನು ಹೇಳಿದೆಯಲ್ಲ. ಹೌದು, ನಿನ್ನ ಬಾಯಿಯಿಂದ ಆ ಮಾತು ಬಂತಲ್ಲ. ಹೌದು. ಅದು ಹೇಗೆ ಬರುವುದಕ್ಕೆ ಸಾಧ್ಯ ಆಯಿತು? ಹೇಗೆ? ನನ್ನಿಂದ ಸಾಧ್ಯ ಆಯಿತು. ಹಾಗಾದ್ರೆ ನಾನು ಮಾಡಿದ್ದೆಲ್ಲ ನಿನ್ನ ಕಾರಣವೇ? ನನ್ನ ಕಾರಣ ಅಂತಲ್ಲ, ಪ್ರಚೋದನೆ. ನಾನಿರುವ ಕಾರಣಕ್ಕಾಗಿ ನನ್ನ ಮುಂಭಾಗದಲ್ಲಿ ನೀನಿದ್ದಿ ಅಂತ. ಈಗ ನಮಸ್ಕಾರ ಅಂತ ಹೇಳಿದ್ದು ನಿನ್ನ ಕಾರಣದಿಂದ ಹೌದಾದ್ರೆ ನಾನು ಮಾಡಿದ್ದೆಲ್ಲ ನಿನ್ನ ಕಾರಣದಿಂದಲೇ. ಅಲ್ಲ, ಮಾಡಿದ್ದೆಲ್ಲ ನನ್ನ ಕಾರಣದಿಂದ ಅಂತ ಹೇಳ್ಬಹುದು, ಅದರಲ್ಲಿ ಅನುಮಾನವೇ ಬೇಡ. ಅದನ್ನು ಹೀಗೂ ಹೇಳ್ಬಹುದು, ನಾವು ಮಾಡುವ ಪ್ರತಿಯೊಂದಕ್ಕೂ ಕಾಲ ಕಾರಣ. ಸರಿ, ಆ ನೆಲೆಯಿಂದ ನೋಡಿದ್ರೆ ನಾನು ಕಾರಣವೇ. ಸರಿ ಸರಿ. ಆದರೆ ಶತ್ರುಹರ, ಓ, ಪ್ರಪಂಚದಲ್ಲಿರುವಂತವರು ನನ್ನ ಕುರಿತಾಗಿ ಏನ್ ಹೇಳ್ತಾರೆ ಗೊತ್ತೋ ನಿನಗೆ? ಏನ್ ಹೇಳ್ತಾರೆ? ಶ್ರೀಪತಿಗೆ ಸೊಬಗನ್ನು ಕೊಟ್ಟವ ಯಾರು ಅಂತ ಕೇಳಿದ್ರೆ ಪರಮೇಶ್ವರ. ಪರಮೇಶ್ವರ. ಉಡುಪತಿಗೆ ಶಾಂತಿಯನ್ನು ಕೊಟ್ಟವ ಯಾರು ಅಂತ ಕೇಳಿದ್ರೆ ಪರಮೇಶ್ವರ. ಪರಮೇಶ್ವರ. ವಾಣೀಪತಿಗೆ ಚಾತುರ್ಯವನ್ನು ಕೊಟ್ಟವ ಯಾರು ಅಂತ ಕೇಳಿದ್ರೆ ಪರಮೇಶ್ವರ. ಸುರಪತಿಗೆ ಭೋಗವನ್ನು ಕೊಟ್ಟವ ಯಾರು ಅಂತ ಕೇಳಿದ್ರೆ ಪರಮೇಶ್ವರ. ರತಿಪತಿಗೆ ಮೂಲೋಕವನ್ನು ಆವರಿಸುವಂತಹ ರೂಪವನ್ನು ಕೊಟ್ಟವನು ಯಾರು ಅಂತ ಕೇಳಿದ್ರೆ ಪರಮೇಶ್ವರ. ಸ್ವಾಹಾಪತಿಗೆ ತೇಜಸ್ಸನ್ನು ಕೊಟ್ಟವ ಯಾರು ಅಂತ ಕೇಳಿದ್ರೆ ಪರಮೇಶ್ವರ. ಸರಿತ್ಪತಿಗೆ ಗಾಂಭೀರ್ಯವನ್ನು ಕೊಟ್ಟವ ಯಾರು ಅಂತ ಕೇಳಿದ್ರೆ ಪರಮೇಶ್ವರ. ದಿವಸ್ಪತಿಗೆ ಪ್ರತಾಪವನ್ನು ಕೊಟ್ಟವ ಯಾರು ಅಂತ ಕೇಳಿದ್ರೆ ಪರಮೇಶ್ವರ. ಅಂತಹ ಗುರುಮೂರ್ತಿಯಾದಂತಹ ವಿರೂಪಾಕ್ಷನಿಗೆ ನಮಸ್ಕಾರ ಅಂತ ಇವ್ರು ಹೇಳುದು. ನಾವು ಅದಕ್ಕಿಂತಲೂ ಹೆಮ್ಮೆ ಪಡೋದು ಏನು ಗೊತ್ತುಂಟ? ಏನು? ಕೊನೆಗೆ ಹರಿಶ್ಚಂದ್ರನಿಗೆ ಸತ್ಯ ಹರಿಶ್ಚಂದ್ರ ಅಂತ ಕೊಟ್ಟದ್ದು ಅವನೇ ಅಂತ ಹೇಳಿದ್ಯಲ್ವಾ? ಕೊನೆಗೆ ನಾವು ನೋಡುದು ಅದನ್ನು. ಸತ್ಯ ಎಂಬುದೇ ಹರ. ಹೌದೌದು. ಅಲ್ಲ, ಸತ್ಯ ಹರಿಶ್ಚಂದ್ರ ಅಂತ ಅವನಿಗೆ ಹೆಸರು ಬಂದದ್ದೇ. ನಿನಗೇನು ಪ್ರಸಂಗ ಬೇಗ ಮುಗಿಸ್ಬೇಕು ಅಂತ ಹಠ ಉಂಟ? ಅಲ್ಲ, ನಾನು ಪ್ರಾರಂಭ ಮಾಡುವಾಗ ಇವ ಮುಕ್ತ ಎದ್ದೇಳ್ತಾನೆ. ಅಲ್ಲ, ಆ ಪ್ರಸಂಗದ ಮಾತ್ರ ಹೇಳಿದೆ. ಈ ಪ್ರಸಂಗ ಎಷ್ಟು ಬೇಕಾದ್ರೂ ಮಾತಾಡೋದು. ಇಷ್ಟನ್ನು ನಾನು ಆಡಿದ್ದೆ ಯಾಕಂದ್ರೆ ನಿನ್ನ ಮುಂದೆ ನಿಂತವನು ಎಂತಹ ಮಹಾಮಹಿಮ ಅನ್ನೋ ಪ್ರಜ್ಞೆ ನಿನಗಿರ್ಲಿ. ನಾನು ಯಾರೆಂಬುದ ಗಳಿಲನೆ ಪರಿಚಯಿಸಲ. ಅಂತಹ ನನ್ನ ಸದ್ಭಕ್ತನಾದ, ನನ್ನ ಮಾವನೂ ಆದ, ನನ್ನ ಹೆಂಡತಿಯ ಅಪ್ಪನೂ ಆದ. ಅದು ಎರಡು ಎಂತದ್ದು? ಯಾವುದು? ಮಾವನು ಹೆಂಡತಿ ಅಪ್ಪನು ಒಂದೇ ಅಲ್ವಾ? ಅಲ್ಲ, ಮಾವಂದಿರೆಲ್ಲ ಹೆಂಡತಿ ಅಪ್ಪ ಆಗಬೇಕು ಅಂತ ಅದಿಲ್ಲ. ಅಂದ್ರೆ ಹೆಂಡತಿ ಅಪ್ಪ ಆದವರೆಲ್ಲ ಮಾವ ಆಗ್ತಾರೆ, ಮಾವಂದಿರೆಲ್ಲರೂ ಹೆಂಡತಿ ಅಪ್ಪಂದಿರಾಗಬೇಕು. ಆದ್ರೆ ಇವ ಮಾವಾದದ್ದು ಹೆಂಡತಿ ಅಪ್ಪನಾದ ಕಾರಣವೇ ಅಲ್ವಾ? ನಿನಗೆ ಸ್ಪಷ್ಟೀಕರಣ ಕೊಟ್ಟದ್ದು. ಸರಿ ಸರ್, ಎರಡೂ ಹೌದು ಅಂತ. ಸರಿ. ಅಂತಹ ನನ್ನವನಾದಂತಹ ವೀರಮಣಿಯನ್ನು ಮಾತ್ರವಲ್ಲ, ವೀರಮಣಿಯ ಮಕ್ಕಳು ರುಕ್ಮಾಂಗ ಶುಭಾಂಗರು ನನ್ನ ಭಾವಂದಿರು, ಅವರನ್ನು ನೆಲಕ್ಕೆ ಮಡುಹಿದ್ದಿ. ಏನು ಅಂತಹ ಪರಾಕ್ರಮ ಈ ಪರಮೇಶ್ವರನ ಮುಂಭಾಗದಲ್ಲುಂಟ? ತೋರಿಸಬೇಕಾ ಅಂತ ಕೇಳುದು. ಬಲವತಿಗೆ ಇದ್ರೆ ತೋರಿಸು ಅಂತ. ಈಗ ಬಲವಂತಿಗೆ ತೋರಿಸಬೇಕು ಅಂತ ನೀನು ಅಷ್ಟು ವಿರೋಧ ಮಾಡ್ಲಿಕ್ಕೆ ನಾನು ತಪ್ಪು ಮಾಡಿದೆಲ್ಲಿ ಅಂತಲೇ ಗೊತ್ತಾಗೋದಿಲ್ಲ ನನಗೆ. ನಾನು ಆ ರೀತಿಯೇ ಮಾಡಿದಲ್ವ ಕೆಲಸ. ಶ್ರೀ ರಘುರಾಮನ ದುರಗವ ಬಾಧಿಸುತ್ತ ದುರಗವ ಬಂಧಿಸುತ್ತ ಕೂಳನ ಬಡುಹಿರೆ ಧುರಕೈ ತಂದಿಹ ಕೂಳನ ಬಡುಹಿರೆ ಹರನಿನ ದಂಜುವೆನೆ ಅರಿತಿಹನಿಂದನು ಶ್ರೀ ರಘುರಾಮನ ದುರಗವ ಬಂಧಿಸುತ್ತ ಶತ್ರುಘ್ನ, ಒಮ್ಮೆಲೆ ಶೂಲಪಾಣಿಯಾಗಿ ಬಂದಿದ್ದಿ ನೀನು. ನಿನ್ನ ಮುಂಭಾಗದಲ್ಲಿ ನಿಂತಿದ್ದೇನೆ. ಬಹು ಅನಿರೀಕ್ಷಿತ ಅಂತ ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಿನಗಿಂತ ಮೊದಲೇ ನಿನ್ನ ಪ್ರಮಥ ಗಣಗಳೆಲ್ಲ ಬಂದಿದ್ದಾರೆ. ಹೌದು.
ಅಂದ್ರೆ ಮೊದಲು ನಿರೀಕ್ಷೆ ಇರ್ಲಿಲ್ಲ. ಆದ್ರೆ ನೀನು ಬರುವಿ ಅಂತ ಈಗೀಗ ಆಗುವಾಗ ನಮ್ಗೊಂದು ನಿರೀಕ್ಷೆ ಹುಟ್ಟಿದ್ದು. ಯಾಕಂದ್ರೆ ಪ್ರಮಥ ಗಣಗಳೆಲ್ಲ ಬಂದಿದ್ದಾರಲ್ಲ. ಸೂರ್ಯೋದಯ ಆಗುವುದಕ್ಕೆ ಮೊದಲೇ ಅರುಣೋದಯ ಆಯ್ತು, ಸೂರ್ಯ ಬರ್ತಾನೆ ಅಂತಲೇ ನಿರ್ಣಯ. ಹೌದೌದು, ಒಂದು ನಾವು ಊಹೆ ಮಾಡಬಹುದು. ಇಲ್ಲಿ ಬಂದು ನಾನು ಮಾಡಿದಂತ ತಪ್ಪು ಬಲವಂತಿಕೆಯನ್ನು ತೋರಿಸಿ ಮಮ ಕಿಂಕರನನು ಮಡುಹಿದ. ಅದೊಂದು ನನಗೆ ಬೇಸರ ಆಯ್ತು. ಬೇಸರ ಆಯ್ತಾ ನಿನಗೆ ಕೊಂದದ್ದು? ಅದೇ ಅಂದ್ರೆ ಮಮ ಕಿಂಕರ ಅಂತ ನೀನು ಹೇಳುವಾಗ ಈಗ ನಾವು ಯಾರು ಮತ್ತೆ ಹಾಗೆ ಹೇಳಿದ್ದ? ಈಗ ನಮಸ್ಕಾರ ಮಾಡುವ ನಿನ್ನನ್ನು ಆರಾಧಿಸುವ ನಾವು ಯಾರು? ನಾವು ಕಿಂಕರರಲ್ವಾ? ಅಲ್ಲ, ಏನಾದ್ರು ಕಿಂಕರರು ಬೇರೆ ಬೇರೆ ಶಬ್ದಾರ್ಥದಲ್ಲಿ ಹೇಳಿದ್ದಲ್ಲ ನಾನು. ಹೌದಾ? ಕಿಂಕರರು ವೃತ್ತಿಯರು ಹಾಗೆಲ್ಲ ಬೇರೆ ಉಂಟಲ್ಲ. ನಾವು ಭಕ್ತರು ಹೌದಲ್ಲ, ನಿನ್ನ ಭಜಕರು ಹೌದಲ್ಲ. ಈಗ ಈ ತುರಗವನ್ನು ಬಿಡುವಲ್ಲಿಯೇ ನಿನ್ನ ಪ್ರೇರೇಪಣೆ ಇಲ್ವಾ? ಅಶ್ವಮೇಧ ಮಾಡುವಲ್ಲಿ ಅಶ್ವಮೇಧಾದಿಗಳನ್ನು ಮಾಡುವಂತ ನೀನು ರಾಮನಿಗೆ ಹೇಳಿದವ. ಲಂಕೆಯಲ್ಲೇ ಆಡಿದ್ದೇನೆ ರಾಮ ಅಲ್ವಾ? ಹೌದು. ಅಶ್ವಮೇಧ ತೊಡಗಿದ ಮೇಲೆಯೂ ಅಶ್ವಮೇಧವನ್ನು ಆರಂಭಿಸಿದ ಮೇಲೆ ನಿನಗೆ ಕೈ ಮುಗಿದು ನಿನಗೆ ಪ್ರಾರ್ಥನೆ ಮಾಡಿಯೇ ತುರಗ ಬಿಟ್ಟದ್ದು. ತುರಗ ಬಿಟ್ಟ ಮೇಲೆ ಇಲ್ಲಿ ಬರುವಾಗ ಇವ ಬಂಧಿಸಿದ. ಈಗ ರಾಮನ ತಮ್ಮನಾಗಿ, ಈಶ್ವರ ದೇವರ ಭಕ್ತನಾಗಿ, ಎರಡಕ್ಕೂ ಯಾವ ರೀತಿಯಲ್ಲಿ ಲೋಪ ಬರಬಾರ್ದು ಎನ್ನುವ ಕಾರಣಕ್ಕಾಗಿ ನಿನ್ನ ಸತ್ವ ಸಂಭೂತನಾದ ಹನುಮಂತರನ್ನೇ ಸಂಧಾನಕ್ಕೆ ಕಳುಹಿಸಿದ್ದು. ಇದ್ರಲ್ಲಿ ತಪ್ಪುಂಟ ಹೇಳು? ನನ್ನ ಸತ್ವ ಸಂಭೂತನಾದ ಆಂಜನೇಯನನ್ನೇ ಕಳುಹಿಸಿ. ಸರಿ, ಯಾಕಂದ್ರೆ ಶಿವಭಕ್ತ ಅವ. ಸರಿ, ನಿನ್ನ ಮಾವ ಹೌದು, ನೀನೇ ಇಲ್ಲಿ ನೆಲೆ ನಿಂತಿದ್ದಿ. ಅವನಿಗೆ ತಿಳಿಸಿ ಹೇಳುವ. ಈಗ ಅಶ್ವಮೇಧದ ಕುದುರೆ ಬಿಟ್ಟು ಹೋಗ್ಲಿಕ್ಕೆ ಆಗ್ತದ? ಈಗ ಶಿವಭಕ್ತ ಕಟ್ಟಿದ್ದಾನೆ ಅಂತ ಹೇಳಿ ನಾವು ಅಶ್ವಮೇಧ ಅರ್ಥಕ್ಕೆ ನಿಲ್ಲಿಸಲಿಕ್ಕೆ ಆಗ್ತದ? ಇಲ್ಲವೇ ಇಲ್ಲ. ಈಗ ಬಂದ ತೊಡಕನ್ನು ವಿಘ್ನ ಬಂದ್ರು ಕೂಡ ಶ್ರೇಯಕಾರಕವಾದ ಕೆಲಸದಲ್ಲಿ ಬರುವ ವಿಘ್ನವನ್ನಾದರೂ ದಾಟಿ ಆ ಶ್ರೇಯಕಾರಕವಾದ ಕಾರ್ಯವನ್ನು ಪೂರ್ತಿಗೊಳಿಸುವುದಲ್ವ ನಿಜವಾಗಿ ಒಬ್ಬ ಧೃತಿಯುತನಾದವನ ಅಂತ್ಯದಲ್ಲಿ ಸುಖಾಂತ ಆಗಬೇಕು ಅಂತ ಯೋಚಿಸುವ ಸಜ್ಜನನ ಕರ್ತವ್ಯ. ನಡೆದುಕೊಂಡು ಹೊರಡುವಾಗ ಎಡವಿ ಬೀಳ್ತೇವೆ ಅನ್ನುವ ಕಲ್ಪನೆ ಇರುವುದಿಲ್ಲ. ಇಲ್ಲ, ಎಡವಿ ಬೀಳ್ತೇವೆ ಅಂತ ಕಲ್ಪನೆ ಮಾಡಿಯೇ ಯಾರು ಹೊರಡುವುದಿಲ್ಲ. ಹೌದು, ಹಾಗೆ ಅಂತ ಎಡವಿ ಬಿದ್ದರೆ ನಾನು ಬಿದ್ದಾಯ್ತು ಅಂತ ಅಲ್ಲಿಯೇ ಕುಳಿತು ಇರುವುದಿಲ್ಲ. ಗುರಿ ಮುಟ್ಟಬೇಕು, ಗುರಿ ಮುಟ್ಟಬೇಕು. ಸಂಧಾನಕ್ಕೆ ಕಳುಹಿಸಿದೆ. ಸರಿ, ತುರಗ ಬಿಟ್ಟು ಕೊಡ್ತಿದ್ರೆ ಮುಗಿಯಿತಿತ್ತು. ಈಗ ಅವನಿಗೂ ಸಮಸ್ಯೆ ಇಲ್ಲ, ನಮಗೂ ಸಮಸ್ಯೆ ಇಲ್ಲ. ತುರಗವನ್ನು ಬಿಟ್ಟು ಕೊಡುದಪ್ಪ. ಬಿಟ್ಟು ಕೊಡದೆ ಕೂಳನಾದ. ಈಗ ನೀನು ಮೊದಲು ಬಂದು ನನ್ನ ಸದ್ಭಕ್ತ ಅಂತ ಹೇಳ್ತಿದ್ರೆ ಸರಿಯಪ್ಪ. ಈಗ ರಾಮಾಶ್ವಮೇಧದ ಕುದುರೆಯನ್ನು ಕಟ್ಟಿ ನಾವು ಅಷ್ಟು ಹೇಳಿದ ಮೇಲೂ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿ ಅದಕ್ಕೆ 2-3 ಸಲ ನಿನ್ನ ಹೆಸರು ಹೇಳುದವ. ನಾನು ಶಿವ ಸಂಕಲ್ಪದಿಂದ ಕಟ್ಟಿದ್ದು, ನಾನು ಶಿವ ಒಪ್ಪಿದ್ರಿಂದ ಕಟ್ಟಿದ್ದು ಹೀಗೆ ಹೇಳಿ ಅದಕ್ಕೆ ನಿನ್ನ ಪ್ರಮಾಣವನ್ನು ಕೊಟ್ಟು ಕೂಳನಾಗಿ ವ್ಯವಹರಿಸುವ. ಅವನನ್ನು ಮತ್ತೆ ಮಡುಗದೆ ಏನು ಮಾಡುದು? ನಾವು ಯುದ್ಧ ಮಾಡದೆ ಬೇರೆ ವಿಧಿ ಇಲ್ಲ. ನಾವು ಅಶ್ವಮೇಧ ಸಂಧಾನ ಮಾಡಿದ ಮೇಲೆ ಕುದುರೆ ಬಿಟ್ಟು ಹೋಗ್ಲಿಲ್ಲ ಅಂತ ನಾವು ಬರಿಗೈಯಲ್ಲಿ ಹೋಗ್ಲಿಕ್ಕೆ ಆಗ್ತದ? ಅಶ್ವಮೇಧದ ಕುದುರೆ ಬಿಡಿಸಿಕೊಳ್ಳಬೇಡುವ? ಅದಕ್ಕೆ ಯುದ್ಧ ಮಾಡಿದೆವು, ಪರಿಣಾಮದಲ್ಲಿ ಸತ್ತ. ಈಗ ಬಂದು ನನ್ನನ್ನು ನೀನು ಆಕ್ಷೇಪ ಮಾಡಿದ್ರೆ ಆಗ್ತದ ದೇವರೇ? ಶತ್ರುಘ್ನ, ಅನುಕರಣೆ ಬೇರೆ, ಅನುಸರಣೆ ಬೇರೆ. ಹೌದಾ? ಈ ಕೆಲವು ಸಲ ಹೀಗೆ ಆಗ್ತದೆ. ಈ ದೊಡ್ಡವರ ಮಕ್ಕಳು, ದೊಡ್ಡವರ ತಮ್ಮಂದಿರು, ದೊಡ್ಡವರು ಅಂದ್ರೆ ನಾನು ಆಡುವುದು ಶರೀರದಲ್ಲಿ ಅಲ್ಲ, ಯೋಗ್ಯತೆಯಲ್ಲಿ, ವ್ಯಕ್ತಿತ್ವದಲ್ಲಿ, ಯೋಗ್ಯತೆಯಲ್ಲಿ ದೊಡ್ಡವರು. ಅವರಿಗೆ ಸಹೋದರರಾಗಿ ಜನಿಸಿದವರು, ಅವರಿಗೆ ಮಕ್ಕಳಾಗಿ ಜನಿಸಿದವರು, ತಾವು ಅವರಂತೆ ಮಾಡಬೇಕು ಅನ್ನುವಂತಹ ಚಪಲಕ್ಕೆ ಬಲಿ ಬಿದ್ದು ಕೆಲವು ಕೆಲಸ ಮಾಡುವುದು. ಚಪಲಕ್ಕೆ ಬಲಿ, ಹಿರಿಯರ ಮೇಲೆ ಗೌರವ ಅಲ್ವಾ? ಇಲ್ಲದೆ ಹೋದ್ರೆ ನಿನ್ನಲ್ಲಿ ಕೇಳ್ತೇನೆ. ಈಗ ಅಶ್ವಮೇಧ ಪ್ರಕರಣದಲ್ಲಿ ಮೊದಲಾಗಿ ವೀರಮಣಿಯೇ ಕುದುರೆಯನ್ನು ಕಟ್ಟಿದ್ದ ಅಲ್ಲ? ಮೊದಲು ಯಾರು ಕಟ್ಟಲಿಲ್ಲ? ತುಂಬಾ ಜನ ಕಟ್ಟಿದ್ದಾರೆ. ಆ ಕಟ್ಟಿದವರೆಲ್ಲರಲ್ಲಿಗೂ ನೀನು ಸಂಧಾನಕ್ಕೆ ಅಂತ ಹನುಮಂತನನ್ನು ಅಂಗದನನ್ನು ಕಳುಹಿಸಿದ್ದು ಇಲ್ಲ. ಉದ್ದೇಶ ಪೂರ್ವಕವಾಗಿ ವೀರಮಣಿಯ ಬಳಿಗೆ ಕಳುಹಿಸಿದೆ. ಯಾಕೆ ಕಳುಹಿಸಿದೆ? ಅಂದ್ರೆ ಧಾರ್ಮಿಕನಾಗಿದ್ದಾನೆ. ಈಗ ಯುದ್ಧ ಆದ್ರೆ ಮತ್ತೆ ಸಾಯ್ತಾನ ಬದುಕ್ತಾನೆ ಅಂತ ಹೇಳಲಿಕ್ಕೆ ಆಗ್ತದ? ಈಗ ಶಿವಭಕ್ತನನ್ನು ಒಂದು ಕೊಲ್ಲಬೇಕು ಎನ್ನುವುದಾಗಿ ಹೊರಟದ ನಾವು. ರಕ್ತಪಾತ ಆದಷ್ಟು ಕಡಿಮೆ ಆಗಬೇಕು. ನಾವು ನಮ್ಮದು ಪ್ರಯತ್ನ ರಕ್ತಪಾತ ಆಗದ ಹಾಗೆ ಅಶ್ವಮೇಧ ಕುದುರೆಯನ್ನು ಬಿಡಿಸಿಕೊಳ್ಬೇಕು. ಹೀಗೆ ಪ್ರಯತ್ನ ಮಾಡಿ ಹೊರಟರು ರಕ್ತಪಾತ ಅಲ್ಲದೆ ಬೇರೆ ವಿಧಿ ಇಲ್ಲ ಎನ್ನುವ ಹಂತಕ್ಕೆ ಬರುವಾಗ ಕೊಲ್ಲಲೇಬೇಕಾಯ್ತು. ಈಗ ಅವನ ಪಕ್ಷದಲ್ಲಿ ಬಂದು ಮಮ ಕಿಂಕರನನ್ನು ಮಡು ಇದೆ ಅಂತ ನೀನು ಹೇಳಿದ್ರೆ ನಾನು ಒಂದೇ ಹೇಳ್ತೇನೆ. ಏನು? ನೀನು ಬೇಕಾದ್ರೆ ಇದನ್ನು ದಾಷ್ಟ್ಯದಿಂದ ಹೇಳುದು ಅಂತ ಭಾವಿಸಿದ್ರು ಆದೀತು, ವಿನಯದಿಂದ ಹೇಳುದು ಅಂತ ಹೇಳಿದ್ರು ಭಾವಿಸಿದ್ರು ಆದೀತು. ನೀನು ಅವನ ಪಕ್ಷಪಾತಿಯಾಗಿ ಕುದುರೆ ಬಿಡಿಸುವುದಕ್ಕೆ ಬೇಕಾಗಿ ಅವನನ್ನು ಕೊಂದದ್ದು ತಪ್ಪು ಅಂತ ಹೇಳಿದ್ರೆ ಅರನೇ ನಿನಗೂ ಅಂಜುವುದಿಲ್ಲ ನಾನು. ಅಲ್ಲ, ಅದು ಅರ್ಥ ಆಯ್ತು. ಅದು ಈಗಲ್ಲ ನೀನು ಆಡಿದ್ದು. ಸಂಧಾನಕ್ಕೆ ಆಂಜನೇಯನನ್ನು ಕಳುಹಿಸುವುದಕ್ಕೆ ಮೊದಲೇ ಆಡಿದ ಮಾತು. ಅಹಿ ವಿಭೂಷಣನಿಗಂಜೇನು ನೀನು ಅಷ್ಟು ಆಡಿದ ಮೇಲೆ ಸಾಕ್ಷಾತ್ ಪರಮೇಶ್ವರನೇ ಹೋರಾಟಕ್ಕೆ ಬಂದರು ನೋಡಿಕೊಂಡೇನು? ಈ ಭಾವ ನಿನ್ನಲ್ಲಿ ಇದ್ದ ಮೇಲೆ ಅದು ಒಂದು ಮಾತಿಗೆ ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ ಒಂದು ನಮಗೆ ವಿಶ್ವಾಸ ಏನು ಅಂತ ಕೇಳಿದ್ರೆ, ಸತ್ಯದಲ್ಲಿ ಧರ್ಮದಲ್ಲಿ ಇದ್ರೆ
ದೇವರಿಗೂ ಹೆದರ್ಬೇಕು ಅಂತ ಇಲ್ಲ ಅಂತ. ಹಾಗಾದ್ರೆ ದೇವರನ್ನು ನಾವು ಧಿಕ್ಕರಿಸಿದ್ದಾನೆ ಅಂತ ಅರ್ಥ ಆಯ್ತು. ನಾವು ಸರಿ ಇದ್ದೇವೋ ದೇವರಿಗಾದ್ರೂ ಹೆದರುದು ಯಾಕೆ? ಇದೊಂದು ಮಾತು. ಹೌದು. ಈಗ ಪಶುಪತಿ ಕಾಯಿತಾರಲ್ಲಿ ಅಂತ ಹೇಳಿದವರೆಲ್ಲ ಇದ್ದಕ್ಕೆ ಹೋಗಿದ್ದೇನೆ. ಪ್ರಾರಂಭಕ್ಕೆ ನಿನ್ನಲ್ಲಿ ನಾನೊಂದು ಮಾತು ಹೇಳಿದೆ, ನಾನು ಮಾಡುವ ಕೆಲಸ ಪ್ರಾಮಾಣಿಕವಾದದ್ದು ಅನ್ನುವಂತಹ ವಿಶ್ವಾಸ ನಿನ್ನಲ್ಲಿದ್ರೆ ಭಗವಂತ ಕೊಡಲಿ ಕೊಡದಿರ್ಲಿ ನಿನಗೆ ಸಿಗಬೇಕಾದ್ದು ಸಿಗುತ್ತದೆ ಅಂತ. ಈಗ ಇದನ್ನು ನಾನು ಉದ್ದೇಶಪೂರ್ವಕವಾಗಿ ಯಾಕೆ ಆಡಿದೆ ಅಂತ ಕೇಳಿದ್ರೆ, ಇಲ್ಲಿ ನಿನಗೆ ಆಂಜನೇಯನನ್ನು ಸಂಧಾನಕ್ಕೆ ಕಳುಹಿಸಬೇಕು ಅನ್ನುವಂತಹ ಪ್ರೇರಣೆ ಬಂತು. ಹೌದು. ಅದಕ್ಕಿಂತ ಬಹಳ ಸುಲಭ ಉಂಟು. ಹೌದಾ? ನಿನಗೆ ಸರಳವಾದ ಒಂದು ಉದಾಹರಣೆ ಕೊಡ್ತೇನೆ. ಏನದು? ವಿಶಾಲವಾದ ದೃಷ್ಟಿಕೋನದಿಂದ ಆಲೋಚನೆ ಮಾಡುವ. ಸರಿ ಸರಿ. ಪರಮೇಶ್ವರ, ವಿಷ್ಣು, ರಾಮ, ಅದು ಯಾವುದು ಬೇಡ ಬೇಡ, ಎಲ್ಲರೂ ಭಗವಂತನ ಭಕ್ತರು. ಹೌದು. ಆ ನೆಲೆಯಿಂದ ನೋಡಿದ್ರೆ ಭಗವಂತನಿಗೆ ಭಕ್ತ ಕುಟುಂಬಿ ಅಂತ ಹೆಸರುಂಟು. ಅದು ನಾನು ಮೊದಲೇ ಯೋಚನೆ ಮಾಡಿ ಸಂಧಾನಕ್ಕೆ ಕಳುಹಿಸಿದ್ದು ಅಲ್ಲ, ಅದಕ್ಕೆ ಭಕ್ತ ಕುಟುಂಬಿ ಅಂತ ಹೆಸರುಂಟು. ಹೌದಾ? ಹೌದೌದು. ಮತ್ತೆ ರಾಮ ಹಾಗೆ ನೋಡ್ಲಿಕ್ಕೂ ಇಲ್ಲ, ಅವ ಶಿವ ಭಕ್ತ, ಅವರ ಬೇರೆಯವರ ಭಕ್ತ, ಹಾಗೆ ಯೋಚನೆ. ಅರ್ಥ ಆಯ್ತು. ಈ ಕುಟುಂಬದಲ್ಲಿ ನೀನು ಹಿರಿಯವ ಅಂತ ಇಟ್ಟುಕೋ. ಸರಿ. ಅಂದ್ರೆ ರಾಮನ ಪಕ್ಷದಿಂದ ಬಂದವ. ಸರಿ. ವೀರಮಣಿ ಕಿರಿಯವ. ವೀರಮಣಿ ಕಿರಿಯವ ನಿನ್ನ ನೆಲೆಯಿಂದ. ಈಗ ಅವನು ಸೋಲ್ತಾನೆ ಅಂತಲ್ಲ ನೀನು ಕಳುಹಿಸಿದ್ದು. ಹೌದು. ನೀನೇ ಹೆದರಿ ಕಳುಹಿಸಿದ್ದಲ್ಲ. ಕೊಡುಗೆ ಕೊಡುಗೆ ಕೊಡುಗೆ. ಶತ್ರುಘ್ನ ಎಲ್ಲಿಯಾದ್ರೂ ನಾಳೆ ಹೋರಾಟದಲ್ಲಿ ಸೋತ್ರೆ ಕುದುರೆಯನ್ನು ಜಾಣತನದಿಂದ ಸಂಧಾನದಿಂದ ಬಿಡಿಸಿಕೊಂಡು ಈ ಭಾವದಿಂದ ಕಳುಹಿಸಿದಲ್ಲೂ ಅಲ್ಲ, ನಾವು ಕೊಡುಗೆ ಕೊಟ್ಟದ್ದು. ನಿನ್ನ ಮುಂಭಾಗದಲ್ಲಿ ವೀರಮಣಿ ಸಣ್ಣವನಾದ ಕಾರಣಕ್ಕಾಗಿ ನಾವು ಬೇಡಿದ್ದಲ್ಲ, ನಾವು ಕೊಡುಗೆ ಕೊಟ್ಟದ್ದು. ಸರಳವಾದ ಉಪಾಯ ಏನು? ಒಬ್ಬ ಅಣ್ಣ, ಒಬ್ಬ ತಮ್ಮ, ಒಬ್ಬ ಭಗವಂತ ಅನ್ನುವಂತಹ ತಂದೆ. ಅಣ್ಣ ಮತ್ತು ತಮ್ಮನ ಮಧ್ಯದಲ್ಲಿ ಜಗಳ ಬರುವಾಗ ತಮ್ಮನಲ್ಲಿ ನೇರ ಹೋಗಿ ಜಗಳ ಮಾಡುವುದಲ್ಲ, ನೀನು ಮೊದಲು ಮಾಡಬೇಕಾದ ಕೆಲಸ ಏನು ಗೊತ್ತಾ? ನನ್ನಲ್ಲಿ ಹೇಳ್ಬೇಕಿತ್ತಲ್ಲ. ಮೊದಲ ನೊಡನಿದನರು ಹೆರೆದಪ್ಪನೊಳು ಕದನಗಳಿರುವುದಿಹುದೇ. ಮುದದೊಳು ಕಪ್ಪವ ಕೊಡಿಸುತ್ತಲಿದ್ದೆನು, ಮುದದೊಳು ಕಪ್ಪವ ಕೊಡಿಸುತ್ತಲಿದ್ದೆನು ಮನ ಮುಖದಾದೆಯಲ. ಮೊದಲ ನೊಡನಿದನರು ಹಿರಿದಪ್ಪನೊಳು ಕದನಗಳಿರುವುದಿಹುದೇ. ಶತ್ರುಘ್ನ ವೀರಮಣಿ ಶಿವಭಕ್ತನಿದ್ದಾನೆ. ಹೌದಲ್ಲ? ಹೌದಪ್ಪ. ಮಾತ್ರವಲ್ಲ, ವೀರಮಣಿಯ ಮಗಳನ್ನೇ ವಿವಾಹವಾಗಿ ಈ ಪುರದಲ್ಲೇ ನೆಲೆಸಿದ್ದಾನೆ. ಸರಿ. ಪರಮ ಹರಭಕ್ತನೊಳು ದುರ ಸಂಘಟಿಪುದು. ಈ ನೆಲೆಯಿಂದ ನೀನು ಸಂಧಾನಕ್ಕೆ ಕಳುಹಿಸಿದೆ. ಅದಕ್ಕೆ ನಾನಾಡಿದ್ದು ಬಹಳ ಸರಳವಾದ ಉಪಾಯ. ನಿಜವಾದ ಅರ್ಥದಲ್ಲಿ ನೀನು ನನ್ನ ಭಕ್ತನಾಗಿ ನನ್ನನ್ನು ಭಗವಂತ ಪರಮೇಶ್ವರ ಅನ್ನುವ ನೆಲೆಯಿಂದ ತಿಳಿದದ್ದೇ ಹೌದಾದರೆ, ಬಿಲ್ಲು ಬಾಣ ಹಿಡ್ಕೊಂಡಲ್ಲ, ಬಿಲ್ಲು ಬಾಣವನ್ನು ಕೆಳಗಿಟ್ಟು ಇದು ನಿನ್ನ ಭಕ್ತ ವೀರಮಣಿ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ. ನಾಳೆ ದಿನ ಹೋರಾಟ ಮಾಡಿ ಖಂಡಿತ ನನ್ನೊಡನೆ ಸೋಲ್ತಾನೆ ಅಥವಾ ಸಾಯ್ತಾನೆ. ಅವನನ್ನು ರಕ್ಷಿಸಿಕೊಳ್ಬೇಕಾದ ಹೊಣೆ ನಿನ್ನದು. ಯಾಕೆಂತ ಕೇಳಿದ್ರೆ ನಾವೆಲ್ಲರೂ ಒಂದೇ ಕುಟುಂಬದವರು. ತಂದೆಯಾಗಿ ನಮ್ಮ ಮುಂಭಾಗದಲ್ಲಿ ನೀನು ಕಾಣಿಸಿಕೊಂಡು ಅವನನ್ನು ರಕ್ಷಿಸುವ ಹೊಣೆ ನಿನ್ನದು. ಮೊದಲೆನ್ನೊಡನಿದ ನರುಹಿರೆ ಈ ನೃಪನೊಳು ಕದನಗಳಿರುತ್ತಿಹುದೇ. ಅಶ್ವಮೇಧ ಮಾಡಬೇಕು ಅಂತ ಹೇಳಿದವ ನೀನು. ಮಾತ್ರವಲ್ಲ, ಸದಾಕಾಲ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಬರುವವ ನೀನು. ಯಜ್ಞ ಅಂತ ಹೇಳಿದ್ರೆ ಒಂದು ನೆಲೆಯಿಂದ ನಾನೇ ಯಜ್ಞದ ಯಜಮಾನನಾಗಿ ಕಾಣಿಸಿಕೊಳ್ಳುವ. ಹಾಗಿರುವಾಗ ಇಲ್ಲಿ ವಿಶೇಷವಾಗಿ ಮತ್ತೊಂದು ಪ್ರಾರ್ಥನೆ ನನಗೆ ನೀನು ಮಾಡ್ತಿದ್ರೆ, ನಿನ್ನ ಮುಂಭಾಗದಲ್ಲಿ ಕಾಣಿಸಿಕೊಂಡು ಈ ಹೋರಾಟವನ್ನೆಲ್ಲ ನಿಲ್ಲಿಸಿ. ಯಾಕಂದ್ರೆ ರಾಮನನ್ನು ನನಗೆ ಸರಿ ಗೊತ್ತು, ರಕ್ತಪಾತ ಆಗಬೇಕು ಅಂತ ಕನಸಿನಲ್ಲೂ ಬಯಸುವವನಲ್ಲ ಅವನು, ಅಲ್ವೋ? ಮಾತ್ರವಲ್ಲ, ನಿನ್ನಲ್ಲಿ ಬಹುಶಃ ಹೇಳಿರಬೇಕು, ವೃದ್ಧರಲ್ಲಿ ಜಾನಿಗಳಲ್ಲಿ ಹೋರಾಟ ಆಯ್ತು ಅಂತಾದ್ರೆ ಮೊದಲಾಗಿ ನೀನು ಪ್ರಹಾರ ಮಾಡಬೇಡ. ಅವರು ಪ್ರಹರಿಸಿದ್ರು ಅಂತಾದ್ರೆ ಮಾತ್ರ ನೀನು ಹೋರಾಟಕ್ಕೆ ತೊಡಗು. ಅಶ್ವಮೇಧ ಅನ್ನುವುದು ದಿಗ್ವಿಜಯ ಅಲ್ಲ, ಕೇವಲ ತಾನು ಮಾಡಿದಂತಹ ಸಂಕಲ್ಪಕ್ಕೆ ಬೇಕಾಗಿ ಅಂತ ಆಡಿರಬೇಕು.
ಈಗ ಇಲ್ಲದಿದ್ರೆ ರಾಜಸೂಯ ಅಂತ ತೊಡಗಿದ್ದು ಅಶ್ವಮೇಧವಾಗಿ ಬದಲಾದದ್ದೇ ಕಾರಣ ರಕ್ತಪಾತ ಆಗ್ತದೆ ಎನ್ನುವ ನಿರ್ದಿಷ್ಟ ಕಾರಣಕ್ಕೆ ಬೇಕಾಗಿ ನನ್ನ ಅಣ್ಣನೇ ಒಬ್ಬ ಹೇಳಿದನಂತೆ ಅಲ್ವಾ, ಹೌದು, ಅದು ಬೇಡ ಇದಾದೀತು ಅಂತ. ಹೌದು, ಗೊತ್ತಿಲ್ಲದೆ ಆಡುವುದಲ್ಲ, ಹಾ. ಇದಕ್ಕೆ ನಾನು ಆಡಿದ್ದು. ಹಾ. ಅನುಸರಣೆ ಬೇರೆ ಅನುಕರಣೆ ಬೇರೆ ಅಂತ. ಎಲ್ಲಿಯೂ ಸಂಧಾನಕ್ಕೆ ಕಳುಹಿಸದಂತಹ ನೀನು ವೀರಮಣಿಯ ಬಳಿಗೆ ಪರಮ ರಾಮ ಭಕ್ತನಾದಂತಹ ಹನುಮಂತನನ್ನು ಕಳುಹಿಸಿ ಉದ್ದೇಶಪೂರ್ವಕವಾಗಿಯೇ ಕೊಡುವವನು ಕೊಡದಂತೆ ಮಾಡಿದ ಹಾಗಾಯ್ತು. ಅವನು ಅಲ್ಲಿ ಹೋಗಿ ರಾಮನ ಕುರಿತಾಗಿ ಅಲ್ವ ಹೊಗಳಿಕೆಯ ಮಾತನಾಡಿದ್ದು. ಹೌದು, ಎಲ್ಲಿಯಾದ್ರೂ ಶಿವನ ಬಗ್ಗೆ ಆಡಿದನು? ಹಾಗೆಂದು ಈಶ್ವರನ್ನು ಸಣ್ಣದು ಮಾಡ್ಲಿಲ್ಲವ? ಅದು ಅರ್ಥ ಆಯ್ತು, ಸಣ್ಣದು ಮಾಡ್ಲಿಲ್ಲ. ಹೌದು, ಆದ್ರೆ ಏನು ಸಮಸ್ಯೆ ಆಗ್ತದೆ ಗೊತ್ತಾ? ಏನು? ನಮ್ಮ ದೇವರೇ ದೊಡ್ಡವ. 14 ಲೋಕದಲ್ಲಿ ನಮ್ಮ ದೇವರನ್ನು ಬಿಟ್ರೆ ಬೇರೆ ದೇವರಿಲ್ಲ ಅಂತ ಹೇಳಿದ್ರೆ ಸಾಕು. ಮತ್ತೆ ನಿನ್ನ ದೇವರು ಸಣ್ಣವ ಅಂತ ಪ್ರತ್ಯೇಕ ಹೇಳಬೇಕು ಅಂತ ಇಲ್ಲ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡವನು ನಾನೇ ಅಂತ ಹೇಳಿದ ಮೇಲೆ ಮತ್ತೆ ಮುಂದಿದ್ದವ ಅದಕ್ಕಿಂತ ಸಣ್ಣ ಅಂತ ಆಗಲಿಲ್ವ? ಈ ಸಮಸ್ಯೆಯಿಂದಲೇ ಹೀಗಾಯ್ತು. ಮಾತ್ರವಲ್ಲ, ಈಗ ನಿನ್ನಲ್ಲಿ ಒಂದು ಪ್ರಶ್ನೆ. ಅದು ಎಲ್ಲ ಕಡೆಯಲ್ಲಿ ಇರುವುದಲ್ವ ದೇವರೇ? ಅಲ್ಲ, ಇರುವುದೇ. ಈಗ ವೈಷ್ಣವರಲ್ಲಿ ಕೇಳಿದ್ರೆ ನಾರಾಯಣನಿಗಿಂತ ದೊಡ್ಡವ ಇಲ್ಲ ಅಂತ ಹೇಳ್ತಾರೆ, ಶೈವರಲ್ಲಿ ಕೇಳಿದ್ರೆ ಶಿವನಿಗಿಂತ ದೊಡ್ಡವ ಇಲ್ಲ ಅಂತ ಹೇಳ್ತಾರೆ, ಸ್ಕಾಂದರಲ್ಲಿ ಕೇಳಿದ್ರೆ ಸ್ಕಂದನಿಗಿಂತ ದೊಡ್ಡವ ಇಲ್ಲ ಅಂತ. ಹೌದೌದು, ಈಗ ಅಲ್ಲ ಅಂತ ಹೇಳಿದ್ದಲ್ಲ. ಹೌದು, ಅವರವರ ಭಾವ ದೊಡ್ಡದೇ. ಆದ್ರೆ ಇಷ್ಟನ್ನು ತಿಳಿದಂತಹ ನೀನು ಕಳುಹಿಸಿದೆ. ಈಗ ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ. ಅಲ್ಲಿ ಹೋಗಿ ಆಂಜನೇಯ ಏನೆಲ್ಲ ಮಾಡಿದ? ನಿನ್ನ ಅಣ್ಣನಾದ ರಾಮನಿಗೆ ಪೂರ್ವಭಾಷಿ ಅಂತ ಒಂದು ಹೆಸರು ಇಲ್ವಾ? ಹೌದು, ಸ್ಮಿತ ಪೂರ್ವಭಾಷಿ. ಅದರ ಅರ್ಥ ಏನು? ಏನು? ತನ್ನ ಮುಂಭಾಗದಲ್ಲಿರುವವರನ್ನು ಕಂಡಾಗ ಅವರು ನಗದೇ ಇದ್ರು ನಸು ನಕ್ಕು ತಾನೇ ಸಂಭಾಷಣೆಗೆ ತೊಡಗುವವ. ಹೌದಾ? ನೀನು ಕಳುಹಿಸಿದ ಸಂಧಾನಕಾರ ಏನು ಮಾಡಿದ? ತನ್ನ ಮುಂಭಾಗದಲ್ಲಿದ್ದ ವೀರಮಣಿ ಮಾತಾಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ತಾನೇ ವಾಲವನ್ನು ಸಿಂಹಾಸನದಂತೆ ಬಲಿದು ಕೂತ. ಈಗ ಅವನಿಗೂ 4 ಅಕ್ಷರ ಮಾತಾಡಿದ್ರೆ ಏನಾಗ್ತಿತ್ತಪ್ಪ? ಮಾತಾಡಬಹುದಿತ್ತು. ಪ್ರಾರಂಭದಿಂದಲೇ ಸರಿ ಇಲ್ಲ. ನಾವು ಮತ್ತೆ ಬೇಡ ಅಂತ ಬರ್ಲಿಲ್ಲ, ಅಗತ್ಯ ಇಲ್ಲ ಅಂತ. ಆಯ್ತು, ಹೋಗ್ಲಿ, ದೊಡ್ಡದಲ್ಲ. ಸಂಧಾನ ವಿಫಲ ಆಯ್ತು. ರಾಮನ ಬಲದಿಂದಲೇ ರಘುರಾಮನ ಭಕ್ತ ಅಲ್ವಾ ನೀನಾಡಿದ್ದು? ರಾಮನ ಭಕ್ತನೇ ಹೌದಾದ್ರೆ ನಿನ್ನಲ್ಲಿ ಮತ್ತೊಂದು ಪ್ರಶ್ನೆ ಉಂಟು. ಏನದು? ಅಯೋಧ್ಯೆಯಿಂದ ಹೊರಡುವಾಗ ನಿನ್ನ ಸಂಪಾದನೆ ಏನುಂಟೋ ಆ ಸಂಪಾದನೆಯಿಂದಲೇ ನೀನೀಗ ವೀರಮಣಿಯನ್ನು ಇಲ್ಲವಾಗಿಸಿದ್ದ. ನಿನಗೆ ದಾರಿಯಲ್ಲಿ ತಿರುಗಾಟದಲ್ಲಿ ಸಿಕ್ಕಿದ್ದೆಲ್ಲ ಆಗ್ತದೆ ಉಳಿದವರನ್ನು ಹೊಡಿಲಿಕ್ಕೆ. ಈಗ ಈ ಬಾಣವನ್ನು ಪ್ರಯೋಗ ಮಾಡ್ತೇನೆ ಅಂತ ರಾಮನಲ್ಲಿ ಹೇಳಿದ್ಯಾ ನೀನು? ಇಲ್ಲ ಇಲ್ಲ. ಯಾರೋ ದಾರಿಯಲ್ಲಿ ಒಬ್ಬಳು ಹೆಂಗಸು ಕೊಟ್ಲು, ಅದನ್ನು ತೆಕ್ಕೊಂಡು ವೀರಮಣಿಯ ಮೇಲೆ ಪ್ರಯೋಗ ಮಾಡಿದೆ. ಅದರೊಟ್ಟಿಗೆ ಹೇಳ್ತಿ ಅರಿತಿ ರಘುರಾಮನ ತುರಗವ ಬಂಧಿಸುತ್ತ. ಹೌದು, ಇದೋ ರಾಮನ ಭಕ್ತ ಅಂತ ಹೇಳಿಕೊಳ್ಳುತ್ತಾ ರಾಮ ವಿರೋಧವಾಗಿಯೂ ನೀನು ಪ್ರಕಟಗೊಂಡಿದ್ದಿ. ಶಿವನ ಭಕ್ತ ಅಂತ ಹೇಳಿಕೊಳ್ತಾ ಶಿವ ವಿರೋಧವನ್ನು ಮಾಡ್ತಾ ಇದ್ದಿ. ಹಾಗಾಗಿ ಈಗಲೂ ನಿನ್ನಲ್ಲಿ ಆಡ್ತಾ ಇದ್ದೇನೆ. ಮೊದಲು ನನ್ನಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದರೆ ಎಲ್ಲವೂ ಸುಖವಾಗಿ ಅಂತ್ಯ ಆಗ್ತಿತ್ತು. ಈಗ ನನ್ನ ಮುಂಭಾಗದಲ್ಲಿ ನೀನು ಏನನ್ನೇ ಹೇಳಿದ್ರು ನಿನ್ನನ್ನು ಸುಮ್ಮನೆ ಬಿಡುವವನಲ್ಲ ನಾನು. ಇದು ಹೇಗಾಯ್ತು ಅಂತ ಹೇಳಿದ್ರೆ, ಹೇಗಾಯ್ತು? ಸರಿ ಹೊಟ್ಟೆ ತುಂಬಾ ಊಟ ಮಾಡಿದ ಮೇಲೆ ನಿಮ್ಮದು ಜಾತಿ ಮೇಲೆಯೋ ಕೆಳಗೆಯೋ ಎಲ್ಲ ಕ್ಷೌರ ಮಾಡಿದ ಮೇಲೆ ಇವತ್ತು ಮಂಗಳವಾರವೋ ಬುಧವಾರವೋ ಕೇಳಿದ್ರೆ ಪ್ರಯೋಜನ ಉಂಟ ದೇವರೇ? ಯಾಕೆ? ಇದನ್ನೇ ಸ್ವಲ್ಪ ಮೊದಲು ಹೇಳ್ಬೋದಿತ್ತಲ್ವ ನಿನಗೆ? ಬೇಗ ಬರ್ಬೋದಿತ್ತಲ್ಲ. ಚರಣರ ಪಡೆಯುವ ಬಿರುದಿನ ನಿನ್ನಲಿ ದೇವರೇ, ನೀವು ಏನು ಆಕ್ಷೇಪ ಮಾಡಿದಿರೋ ಅದನ್ನೆಲ್ಲ ಕೇಳುವಾಗ ನನಗೆ ವೀರಮಣಿ ಆಕ್ಷೇಪ ಮಾಡ್ತಿದ್ರೆ ದೊಡ್ಡದು ಅಂತ ಕಾಣ್ತಿರ್ಲಿಲ್ಲ. ಈಗ ದೇವರು ಒಂದು ಪಕ್ಷಕ್ಕೆ ಸೀಮಿತ ಆದ್ರೆ ಅವರಿಗೆ ಮತ್ತೊಂದು ಪಕ್ಷಕ್ಕೆ ಆಕ್ಷೇಪ ಮಾಡ್ಲಿಕ್ಕೆ ಎಂತದನ್ನೆಲ್ಲ ತೆಗೆದುಕೊಳ್ಳುದು ನೋಡು ನೀನು. ಅಲ್ಲ, ಅದು ಆಲೋಚನೆ ಮಾಡಿದ್ರೆ ಎಷ್ಟು ವಿಷಯವೂ ಸಿಗ್ತದೆ. ನಾನು ಒಂದೆರಡೇ ಹೇಳಿದ್ದೆ, ಹೆಚ್ಚು ಬೇಡ. ಈಗ ಮಿತಪೂರ್ವ ಭಾಷಿ ಸ್ಮಿತಪೂರ್ವ ಭಾಷಿ ಯಾರಲ್ಲಿ ಅಂತ ಇಲ್ವಾ? ಒಂದು ಯಾವುದೇ ವಿಷಯ ಇರ್ಲಿ ಅದಕ್ಕೆ ತಾರತಮ್ಯ ಅಂತ ಇಲ್ವಾ? ಕ್ಷೇತ್ರ ಪಾತ್ರ ಕಾಲ ಅಂತ ಇಲ್ವಾ? ಈಗ ಅದೇ ಹೌದಾದ್ರೆ ರಾಮ ರಾವಣನಲ್ಲಿ ಮಾತಾಡುವ ಮೊದಲೇ ಅವನ ಶ್ವೇತಛತ್ರ ಖಂಡನೆ ಮಾಡಲಿಲ್ವಾ? ಅಂಗದನನ್ನು ಸಂಧಾನಕ್ಕೆ ಮತ್ತೆಲ್ವಾ ಕಳುಹಿಸಿದ್ದು? ಹೌದು. ಈಗ ರಾಮನ ಬದುಕಿನಲ್ಲಿ ಏನು ತಪ್ಪಿದ್ದಾನೆ ಅಂತ ಹೇಳಲಿಕ್ಕುಂಟ? ರಾಜಕೀಯ ನೆಲ ಬೇರೆ. ಈಗ ಬಾಂಧವರಲ್ಲಿಯೋ ಭಕ್ತರಲ್ಲಿಯೋ ತಮಗೆ ಅನುಕೂಲರಾಗಿ ಒದಗಿ ಬರುವವರಲ್ಲಿಯೋ ಬೇರೆ. ಸ್ಮಿತಪೂರ್ವ ಭಾಷೆಯಾದ್ರು ಮಿತಪೂರ್ವ ಭಾಷೆಯಾದ್ರು ವಿರೋಧಿಗಳಲ್ಲಿ ವ್ಯವಹಾರ ಮಾಡುವುದು ಬೇರೆ. ಈಗ ಅಶ್ವಮೇಧದ ಕುದುರೆ ಕಟ್ಟುವವರಲ್ಲಿ ಮೊದಲೇ ಇವ ಮಾತಾಡಿದ್ರೆ
ನಾವು ಹೇಳಿದ್ದಕ್ಕೆ ತಿರುಗಿದ ಹಾಗೆ ಆಗುದಿಲ್ವ? ನಾವು ಕೊಡುಗೆ ಕೊಟ್ಟದ್ದು ಅಂತ ಆಗುದಿಲ್ಲ, ನಾವು ದೀನರಾಗಿ ಬೇಡ್ಲಿಕ್ಕೆ ಹೋದದ್ದು ಅಂತಲೇ ಆಗ್ತದೆ. ಅದು ನಾನು ಯಾಕಿದನ್ನು ಆಡಿದೆ. ಯಾಕೆ? ಒಂದು ಪ್ರಕ್ರಿಯೆಯನ್ನು ನೀನು ತೊಡಗಿ ಆಗಿದೆ. ಸಂಧಾನ ಅನ್ನುವಂತಹ ಪ್ರಕ್ರಿಯೆಯಲ್ಲಿಯೇ ಪೂರ್ವಭಾಷಿ ಅನ್ನೋದನ್ನು ಸ್ಥಾಪಿಸಿ ಆಗಿದೆ. ಈಗ ಹೋರಾಟ ರಂಗಕ್ಕೆ ಬಂದ ಮೇಲೆ ಅವನನ್ನು ಸೋಲಿಸಿಯೋ ಬಂಧಿಸಿಯೋ ಅಲ್ಲ, ಮೊದಲೇ ಅವನ ಅರಮನೆಗೆ ನೀನು ಆಂಜನೇಯನನ್ನು ಕಳುಹಿಸಿದೆ. ಅಂದ್ರೆ ಅಲ್ಲಿ ತೊಡಗಿದ್ದು ಹೇಗೆ? ಇಲ್ಲ, ನಾನು ಸ್ವಲ್ಪ ತಗ್ಗಿದ್ರು ಆದೀತು, ರಾಮನ ತಮ್ಮನಾಗಿದ್ದೇನೆ, ಹಾಗಾಗಿ ಸಂಧಾನ ಮೂಲಕ ಏನಾದ್ರೂ ಒಂದು ವ್ಯತ್ಯಾಸ ಆಗುತ್ತದೋ ನೋಡುವ. ಇಷ್ಟು ತೊಡಗಿದವನಿಗೆ ಅಲ್ಲಿ ಒಂದು 4 ಮಾತು ಹೇಳಿದ್ರೆ ಏನಾಗುತ್ತೆ? ತಗ್ಗುವುದು ಅಂತ ಹೇಳಿದ್ರೆ ವೀರಮಣಿಯ ಮುಂಭಾಗದಲ್ಲಿ ತಗ್ಗುವುದು ಅಂತ ಅಲ್ಲ. ರಾಮನ ತಮ್ಮನಾಗಿದ್ದುಕೊಂಡು ರಾಮ ಕಾರ್ಯಕ್ಕೆ ಹೊರಟ ಮೇಲೆ ನಾವು ವೃಥಾ ರಕ್ತಪಾತ ಮಾಡಕೂಡದು. ಇದು ಕೊಡುಗೆ ಹೊರತು ಅವನ ಮುಂಭಾಗದಲ್ಲಿ ಸಣ್ಣವನಾಗಿ ಅವನನ್ನು ಉಳಿಸುವುದಲ್ಲ. ರಾಮ ದೊಡ್ಡವನೇ, ರಾಮಾಶ್ವಮೇಧದ ಪ್ರತಿನಿಧಿಗಳಾಗಿ ಬಂದವರು ದೊಡ್ಡವರೇ. ವೀರಮಣಿಯ ಮುಂಭಾಗದಲ್ಲಿ ತಗ್ಗಿಯಲ್ಲ. ವೀರಮಣಿ ತಗ್ಗಬೇಕು ಎನ್ನುವುದಾಗಿ ಅವನಿಗೆ ಕೊಡುಗೆ ಕೊಡ್ಲಿಕ್ಕೆ ಹೊರಟದ್ದು. ಹಾಗೆ ಕೊಡುಗೆ ಕೊಡ್ಲಿಕ್ಕೆ ಹೊರಡುವಾಗ ಮೊದಲೇ ಹನುಮಂತ ಸಣ್ಣವನಾದ್ರೆ ಕೊಡುಗೆ ಕೊಟ್ಟದ್ದು ಅಂತ ಆಗುದಿಲ್ಲ, ನಾವು ದೀನರಾಗಿ ಬಂದದ್ದು ಅಂತ ಆಗ್ತದೆ. ವಿಷಯ ಹಾಗಾಗಿ ಮೊದಲು ಮಾತಾಡ್ಲಿಲ್ಲ. ವಿಷಯ ಹೌದಯ್ಯ, ಆದ್ರೆ ಒಟ್ಟಾಗಿ ನೀನು ಮಾಡಿದ ಸಂಧಾನ ಅನ್ನೋದು ವಿಫಲ ಆಯ್ತು ಅಂತ. ವಿಫಲ ಆಗ್ಲಿಕ್ಕೆ ಕಾರಣ ಉಂಟು. ಹನುಮಂತನ ಕಡೆಯಿಂದ ವಿಫಲ ಆದದ್ದು ಅಂತ ನನಗೆ ಕಾಣುವುದಿಲ್ಲ. ಹನುಮಂತ ಏನು ಹೇಳಿದ್ರು ಅದನ್ನು ಆಕ್ಷೇಪ ಮಾಡಿ ನಾನು ಮಾಡಿದ್ದೆಲ್ಲ ಶಿವ ಸಂಕಲ್ಪ ಎನ್ನುವಂತಹ ವಾದವನ್ನು ಮುಂದಿಟ್ಟುಕೊಂಡು ಆ ಕಾರಣದಿಂದ ಆಧಾರಿಯ ಉಪಕ್ರಮದಲ್ಲಿ ಹೊರಟ ಕಾರಣ ಈ ಒಂದು ಪರಿಣಾಮ ಆಗುವುದಕ್ಕೆ ಕಾರಣ ಆಯ್ತು ಅಂತ ನನಗೆ ಕಾಣುವುದು. ಮತ್ತೊಂದು ಹೇಳಿದ್ರೆ ದೇವರೇ, ವೀರಮಣಿ ಕುದುರೆಯನ್ನು ಬಿಟ್ಟು ಕೊಡುವ ಹಾಗೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಬೇಕಿತ್ತು. ಮಾಡ್ತಿದ್ರೆ ನಾನೇ ಮುಗಿಸಿ ಬಿಡುತ್ತಿದ್ದೆ ಪ್ರಕರಣವನ್ನು ಅಂತ ಮೊದಲೆಂದೊಡನೆ ನಾನು ಹೀರೆ. ಈಗ ನಿಮ್ಮಲ್ಲಿ ಪ್ರಾರ್ಥನೆ ಅವತ್ತೇ ಮಾಡಲಿಲ್ಲ, ಇದು ಶೀರ್ಷಿಕೆಯ ಹಾಗೆ ನಮ್ಮದು. ಹೌದಪ್ಪ, ಪಂಚಮುಖದಲ್ಲಿ ರುದ್ರ ಇರ್ತಾನೆ, ರುದ್ರ ಪಂಚಮುಖಿಯಾಗಿ ಬರ್ತಾನೆ. ನಿಮ್ಮ ಯಾವ್ದ್ರಲ್ಲಿ ಕಣ್ಣೀರು ಒರೆಸುವ ಮುಖ ಕಾಣುದಿಲ್ಲ, ಈಗ ಎಲ್ಲ ಕಿಡಿಗಾರುವ ಮುಖವೇ ಕಾಣುದು ನನಗೆ. ನಿನ್ನ ಧ್ಯೇಯ ಏನು ಅಂತ ನನಗೆ ಗೊತ್ತಾಯಿತು, ಆದ್ರೆ ಅದು ಪ್ರತಿದಿನವೂ ನೆನಪಿಸಿಕೊಳ್ಬೇಕು ಅಂತ. ಪ್ರಾರಂಭಕ್ಕೊಂದು ಸಲ ಹೇಳಿದ್ರೆ ಅಲ್ಲ, ಆರಂಭದಿಂದ ಕೊನೆಯವರೆಗೆ ಉಂಟು ಅಂತ. ಇದು ಆರಂಭವೇ ಹಾಗೆ. ರುದ್ರನನ್ನ ನಾವು ಧ್ಯೇಯಿಸಿಕೊಂಡು ಧ್ಯಾನಿಸಿಕೊಂಡು ಪಂಚಮುಖನಾಗಿರುವಂತಹ ಕಣ್ಣೀರು ಬರದ ಹಾಗೆ ನಮ್ಮ ಕಣ್ಣೀರನ್ನು ಒರೆಸಿ ಯಾರೆಲ್ಲ ನಮಗೆ ವಿರೋಧಿಗಳಾಗಿ ನಿಂತಾರೋ ಅವರನ್ನೆಲ್ಲ ರುದ್ರ ಭಯಂಕರನಾಗಿ ತಡೆದು ನಿಲ್ಲುವವನೇ ರುದ್ರ. ದೇವರೇ, ನನಗೆ ಕಾಣುದು ನಮ್ಮದು ತಪ್ಪು ಅಂತ ಕಾಣುದಿಲ್ಲ. ನಾವು ಯಾವಾಗ ದೇವರನ್ನು ಪ್ರಾರ್ಥಿಸಿಕೊಳ್ಬೇಕಾಗ, ಯಾವಾಗ ಪ್ರತಿಯೊಂದು ಕೆಲಸದಲ್ಲಿ ದೇವರೇ ನೀನು ಬಾ, ದೇವರೇ ನೀನು ಬಾ ಅಂತ ಹೇಳಿದ್ರೆ ಏನಾಗ್ತದೆ? ಅವನನ್ನು ಭಕ್ತ ಅಂತ ಕರೆಯುವುದಲ್ಲ, ಅವನನ್ನು ಪಲಾಯನವಾದಿ ಅಂತ ಕರೆಯುವುದು. ತನ್ನಲ್ಲಿ ಸಂಪನ್ಮೂಲಗಳಿದ್ದು ತನ್ನಲ್ಲಿ ಸೌಲಭ್ಯಗಳಿದ್ದು ದೇವರನ್ನು ಸುಮ್ಮನೆ ಒಬ್ಬ ಕರೆಯುತ್ತಾನೆ ಅಂತ ಅದರ ದುರುಪಯೋಗ ಪಡಿಸಿಕೊಳ್ತಾನೆ ಅಂತ ಅರ್ಥ. ನಮಗೆ ಹೇಗೆ ಹೀಗೆ ಹೋದ್ರೆ ಸರಿಯೋ ಹಾಗೆ ಹೋದ್ರೆ ಸರಿಯೋ, ಈಗ ಒಂದು ಕವಲು ದಾರಿ ಕಂಡ್ರೆ ನಮಗೆ ದಾರಿಯೇ ಇಲ್ಲ ಅಂತ ಆದ್ರೆ ಕೊನೆಗೆ ದೇವರನ್ನು ಕರಿಬೇಕು, ಅದಲ್ವ ಕ್ರಮ. ಮಾನವನಾಗಿ ಹೊರಟಾಗ ನಮಗೆ ನೇರ ದಾರಿ ಇಲ್ಲ, ಇದು ಸರಿಯೋ ಇದು ತಪ್ಪೋ ಎನ್ನುವುದಾಗಿ ಕಂಡ್ರೆ ಮಾತ್ರ ದೇವರನ್ನು ಕರಿಬೇಕು. ನಮಗೆ ಕವಲು ದಾರಿ ಕಾಣಲಿಲ್ಲ, ಅದಕ್ಕೆ ದೇವರನ್ನು ಕರೀಲಿಲ್ಲ. ಸರಿಯಪ್ಪ, ಆದೀತು. ಆದ್ರೆ ನಿನಗೆ ಮೊದಲು ಬರ್ಬೋದಿತ್ತು. ನಿನ್ನ ತಪ್ಪಲ್ಲ, ನಿನ್ನ ತಪ್ಪಲ್ಲ, ಮತ್ತೆ ಅದು ವೀರಮಣಿಯ ತಪ್ಪು. ಅದು ಹೇಗೆ? ಅವನ ಪೂಜೆ ಸರಿ ಇಲ್ಲ. ಈಗ ವೀರಮಣಿಯ ಪೂಜೆ ಸರಿ ಇಲ್ಲ ಅಂತ ಹೇಳಿ ಆಗಲ್ಲ, ಆಗಲ್ಲ. ನಾನು ಪರಿಣಾಮದಿಂದ ಹೇಳಿದ್ದು. ಈಗ ನೀನು ಜ್ಞಾನ ಕೊಡುವವಲ್ವಾ? ಜ್ಞಾನಂ ಮಾಹೇಶ್ವರ ಅದಿಚ್ಛೇತ್, ಖಂಡಿತ ಅಲ್ವಾ? ಹೌದು. ಈಗ ನಿನಗೆ ವೀರಮಣಿ ಸಾಯ್ಬೇಕು ಅಂತ ಇತ್ತ, ಉಳಿಬೇಕು ಅಂತ ಇತ್ತ? ಸಾಯ್ಬೇಕು ಅಂತ ಇದ್ರೆ ನಾನೀಗ ಬರ್ತೇನೆ ಇಲ್ಲಿಗೆ, ಅಲ್ಲ ನಾನು ಅದಕ್ಕೆ ಉಳಿಬೇಕು ಅಂತಲೇ ಇದ್ದದ್ದು. ಏನು ಈಗ ಉಳಿಬೇಕು ಎನ್ನುವ ಬುದ್ಧಿ ಒಂದು, ನೀನು ಜ್ಞಾನ ಕೊಡುವವ, ನಾನು ಅವನಿಗೆ ಅಳಿಯ ಅಲ್ವಾ? ನೀನು ಜ್ಞಾನ ಕೊಡುವ ದೇವರಲ್ವಾ? ನೀನು ಜ್ಞಾನ ಕೊಡುವ ದೇವರು. ರಾಮಾಶ್ವಮೇಧದ ಕುದುರೆ ಕಟ್ಟಿದ್ದು ನನ್ನ ತಪ್ಪು, ನಾನು ಕುದುರೆ ಬಿಟ್ಟು ಕೊಡಬೇಕಿತ್ತು ಅಂತ ಜ್ಞಾನ ಕೊಡಬೇಕಿತ್ತು, ನೀನು ಕೊಡ್ಲಿಲ್ಲ. ಯಾಕೆ? ನಿನ್ನ ತಪ್ಪಲ್ಲ, ಅವ ಪೂಜೆ ಸರಿ ಮಾಡ್ಲಿಲ್ಲ. ಅವ ಸಾಯ್ಬೇಕು ಅಂತಲೇ ಒಂದು ನಿರ್ಣಯ ನೀನೇ ಮಾಡಿದ್ದಿ, ಅವ ಪೂಜೆ ಸರಿ ಮಾಡದೇ ಇರುವ ಕಾರಣ. ಅಶ್ವಮೇಧದ ಕುದುರೆ ಬಿಟ್ಟು ಕೊಡಬೇಕು ಎನ್ನುವ ಜ್ಞಾನ ನೀನು ಕೊಡದೇ ಇದ್ದ ಕಾರಣ ಅವ ಸತ್ತಿದ್ದಾನೆ ಹೊರತು. ಈಗ ಬಂದು ನೀನು ಶರಣರ ಪೊರೆಯುವ ಬಿರುದು, ನೀನು ಬಿರುದಿನಲ್ಲಿ ತಪ್ಪಲಿಕ್ಕಿಲ್ಲಪ್ಪ, ನೀನು ಶರಣರನ್ನು ಪೊರೆಯುವವನೇ. ಅವ ಸರಿ ಶರಣ ಆಗಲಿಲ್ಲ. ನಾನು ಅದೇ ಹೇಳುದು ನಿನಗೆ, ಅವನದ್ದು ಈಶ್ವರನದ್ದೇ ಪ್ರಚೋದನೆ ಇರಬೇಕು ಸಾಯ್ಲಿಕ್ಕೆ ಅಂತ ಆಗ್ಲೂ ಹೇಳಿದ್ದ ಅದನ್ನೇ, ಈಗಲೂ ಹೇಳುದು ಅದೇ ನಾನು. ಅವ ಪೂಜೆ ಸರಿ ಮಾಡಿದೆ ಸತ್ತದ್ದೇ ಹೊರತು ನಮ್ಮದು ತಪ್ಪಲ್ಲ ದೇವರೇ. ಎಷ್ಟು ಸರಳ ಉತ್ತರ ಅಲ್ವಾ? ಸರಳ ಉತ್ತರ ಅಂತ ಆಡಿದ್ದು ನಾನು. ಅದ್ಯಾಕೆ? ಸರಳು ಅಂದ್ರೆ ಬಾಣ ಅಂತ ಅರ್ಥ. ಅದೌದು. ಪಾಲನಾ ಕರ್ತೃ ಅಂತ ನಾವು ಮಹಾವಿಷ್ಣುವನ್ನು ಗುರುತಿಸ್ತೇವೆ, ಶ್ರೀಮನ್ನಾರಾಯಣನನ್ನು. ಹೌದಾ? ಹೌದೌದು. ಗಜೇಂದ್ರನು ಮೊಸಳೆಯು ಹೋರಾಟವನ್ನು ಮಾಡುವಂತಹ ಕಾಲದಲ್ಲಿ ಪಾಲನಾ ಕರ್ತೃ ಹೌದು ಅಂತ ಆದ ಮೇಲೆ ಮೊಸಳೆಯನ್ನು ಮತ್ತೆ ಆನೆಯನ್ನು ಎರಡನ್ನೂ ರಕ್ಷಿಸುವ ಹೊಣೆಗಾರಿಕೆ ದೇವರಿಗೆ ಉಂಟಾ ಇಲ್ವಾ? ಉಂಟು. ಅವನ ಆನೆಯನ್ನು ಮಾತ್ರ ಪಾಲಿಸುವವ, ಮೊಸಳೆಯನ್ನು ಪಾಲಿಸುವ ವಿಷ್ಣು ಅಲ್ಲ, ಮತ್ತೊಬ್ಬ ಅಂತ ಹೇಳಿಕೊಂಡ. ಇಲ್ಲ,
ಹಾಗಾದ್ರೆ ಕೊನೆಯ ಕಾಲದಲ್ಲಿ ಅಸಹಾಯಕನಾಗಿ ನನ್ನನ್ನು ರಕ್ಷಿಸುವವ ನೀನೇ, ನಿನ್ನನ್ನು ಬಿಟ್ರೆ ನನಗೆ ಒಬ್ಬನಿಲ್ಲ ಅಂತ ಗಜೇಂದ್ರ ಪ್ರಾರ್ಥಿಸಿದ ಹೊತ್ತಿಗೆ ಆ ಕ್ಷಣದಲ್ಲಿ ವೈಕುಂಠದಿಂದ ಬಂದಂತಹ ಅವನು ಮೊಸಳೆಯ ಕತ್ತನ್ನು ಕತ್ತರಿಸಿದ. ಹೌದು, ಪಾಲಕನಾಗಬೇಕಾದವ ನನ್ನ ಕೆಲಸವನ್ನು ಮಾಡಿದ. ಒಂದು ನೆಲೆಯನ್ನು ನೋಡಿದ್ರೆ ಲಯ ಮಾಡಿದ. ಅಲ್ಲ, ಒಂದು ಸರಿ ನೋಡಿದ್ರೆ ಅದು ಒಂದು ಪಾಲನೆ ಅಲ್ವಾ? ಹೌದಾ? ಸಾಯ್ಬೇಕಾದವರನ್ನು ಕೊಲ್ಲುವುದು. ಈಗ ಹಾಗಾದ್ರೆ ಈಗ ವೀರಮಣಿಯ ಪೂಜೆ ಸರಿಯಾಗ್ಲಿಲ್ಲ ಅಂತ ಯಾವ ಬಾಯಿಯಲ್ಲಿ ಹೇಳುದು ನೀನು? ವೀರಮಣಿಯ ಪೂಜೆ ಸರಿಯಾಗ್ಲಿಲ್ಲ ಅಂತ ಯಾವ ನೆಲೆಯಿಂದ ನೀನು ಆಡಿದೆ? ಅಲ್ಲಲ್ಲ, ನೀನು ಮೊದಲೇ ಬಂದು ಅವನನ್ನು ಉಳಿಸಿದ್ರೆ ಪೂಜೆ ಸರಿಯಾಗಿದೆ ಅಂತ ಯೋಚಿಸಬಹುದು. ಈಗ ಅವನನ್ನು ನೀನೇ ಬಂದು ಮಮ ಕಿಂಕರನನ್ನು ಮಾಡುವುದಿದೆ ಅಂತ ಹೇಳಿದ ಮೇಲೆ ಅವನನ್ನು ಉಳಿಸಬೇಕಾದ ಹೊಣೆ ನನ್ನ ದಿಗವ ಸತ್ತಿದ್ದಾನೆ ಅಂತ ನಿನಗೆ ಹೇಳಿದವರು ಯಾರು? ನೀನೇ ಹೇಳಿದ್ದಲ್ವಾ? ನಾನು ಹೇಳಲಿಲ್ಲ. ಮಮ ಕಿಂಕರನನ್ನು ಮಡುಗಿದ ಅಂತ ಹೇಳಿದ್ದವ, ಬಿದ್ದಿದ್ದಾನೆ ಅಂತ ಹೇಳಿದ್ದು ನಾನು. ಬೇಕಾದ್ರೆ ನಾಳೆ ಎಬ್ಬಿಸಿಯನವನು. ಆಯ್ತು, ಹಾಗಾದ್ರೆ ನಿನಗೆ ಕೋಪ ಯಾಕೆ? ಕೋಪ ನೀನು ಯಾಕೆ ಬದುಕಿದ್ದಾನೆ ಎಂದಾದ್ರೆ ನಿನಗೆ ಕೋಪ? ಸರಳವಾದ ಉತ್ತರ ಇನ್ನೊಂದು ಕೊಡ್ತೇನೆ. ಅಣ್ಣ ಮತ್ತು ತಮ್ಮ ಹೊಡೆದಾಟ ಮಾಡುವ ಕಾಲದಲ್ಲಿ ಅಣ್ಣನ ಅಥವಾ ತಮ್ಮನಿಗೊಂದು ಹೊಡಿತಾನೆ, ತಂದೆ ಬಂದು ಕೇಳ್ತಾನೆ, ನಾನು ಹೊಡೆದದ್ದಲ್ಲಿ ತಮ್ಮನಿಗೆ ಏನು ಆಗ್ಲಿಲ್ಲ, ಮತ್ತೆ ನಿಮಗೆ ಸಿಟ್ಟಿ ಯಾಕೆ ಅಂತ ಅಪ್ಪನಲ್ಲಿ ಕೇಳಲಿಕ್ಕೆ ಉಂಟು? ಹೊಡೆದದ್ದೇ ತಪ್ಪು ನಿನ್ನದು ಅಪ್ಪನಲ್ಲಿ ಹೇಳದೆ. ಈಗ ಹಾಗೊಂದು ಕ್ರಮ ಉಂಟದೇವ್ರೆ, ನಾನು ಕೇಳುದು. ಈಗ ಅಶ್ವಮೇಧದ ಒಂದು ಪ್ರತಿನಿಧಿಯಾಗಿ ಬಂದವ, ಈಗ ಇದ್ದವ ಊರಿನಲ್ಲಿದ್ದವ ಯಾರೇ ಆಗ್ಲಿ, ಈಗ ರಾಜನಾಗ್ಲಿ, ರಾಜನ ಮಾವ ದೇವರಾಗ್ಲಿ, ಅಲ್ಲ ದೇವರ ಮಾವ ರಾಜನಾಗ್ಲಿ, ಅಶ್ವಮೇಧದ ಕುದುರೆಯ ಪ್ರತಿನಿಧಿಯಾಗಿ ಬಂದ ಮೇಲೆ ಯಜಮಾನನ ಜಾಗದಲ್ಲಿ ಅವನೇ ಇರುವುದಲ್ವಾ? ಹೌದು. ಈಗ ಕುದುರೆಯ ಪ್ರತಿನಿಧಿ ಯಜಮಾನನಾಗಿದ್ದವ ಬೇರೆಯೊಬ್ಬರಿಗೆ ಕೈ ಮುಗಿಯುವ ಕ್ರಮ ಉಂಟ? ಹಾಗೆ ಒಂದು ಕುದುರೆ ಬಿಡಿಸಿಕೊಡಿ ಅಂತ. ಅದು ಕುದುರೆ ಬಿಡಿಸಿಕೊಡಿ ಅಂತ ನಾನು ಕೈ ಮುಗಿದ್ರೆ ರಾಮನಿಗಾಗುವ ಅವಮರ್ಯಾದೆ ಅಲ್ವಾ? ಈಶ್ವರ ಆದ್ರೂ ಯಾರಾದ್ರೂ ಕೈ ಮುಗಿಯುವ ಕ್ರಮ ಉಂಟಾಗೆ? ಮೊದಲು ಆರಂಭ ಮಾಡುವಾಗ ಮಾತ್ರ ಕೈ ಮುಗಿಯುವುದಲ್ವ, ಉಪಕ್ರಮದಲ್ಲಿ ಕೈ ಮುಗಿಯುವ ಕ್ರಮ. ಇದು ವೀರಮಣಿ ಕೈ ಮುಗಿಯದೆ ಈಗಾದದ್ದು. ಕುದುರೆಯನ್ನು ಬಿಡಿಸಿಕೊಡಿ ಅಂತ ಕೈ ಮುಗಿ ಅಂತ ಎಲ್ಲ ಹೇಳಿದ್ದೇನೆ ನಾನು? ಮತ್ತೆ ಮಾಡಿದ್ದು ತಪ್ಪಾಯ್ತು ಅಂತ ಹೇಳಿದ್ರೆ ಸಾಕು, ಮತ್ತೆಲ್ಲ ನಾನು ಮುಗಿಸ್ತೇನೆ. ಯಾವುದು ಈಗ ತಪ್ಪಾಯ್ತು? ನಾನು ಮಾಡಿದ್ದು ತಪ್ಪಾಯ್ತು. ಅಲ್ಲ, ವೀರಮಣಿಗೆ ನಾನು ಬಾಣ ಪ್ರಯೋಗ ಮಾಡಬಾರದಿತ್ತು. ಒಂದು ವಿಷಯದಲ್ಲಿ ತಪ್ಪಾಯ್ತು. ಏನು? ಆ ಮೂರ್ಖನಲ್ಲಿ ಸಂಧಾನಕ್ಕೆ ಜನ ಗಳಿಸಬಾರ್ದಿತ್ತು. ಅಲ್ಲ, ಇನ್ನೂ ಒಂದುಂಟು. ಸಂಧಾನಕ್ಕಾಗಿ ನೀನು ಆಂಜನೇಯನನ್ನು ಕಳುಹಿಸುವಾಗಲೂ ಅಹಿವಿಭೂಷಣಗೆ ಅಂಜೇನು ಅಂತ ಹೇಳಬಾರದಿತ್ತು, ಬದಲಾಗಿ ಇನ್ನೊಂದು ಮಾತು ಹೇಳಬಹುದಿತ್ತು. ನಾನು ಮಾಡುತ್ತಿರುವಂತಹ ಸಂಧಾನಕ್ಕೆ ಅಹಿವಿಭೂಷಣ ಅನುಕೂಲಕರನಾಗಿ ಒದಗಿ ಬರಲಿ ಅಂತ ಹೇಳ್ತಿದ್ರೆ ಸಂಧಾನ ಸಫಲ ಆಗುತ್ತಿತ್ತೋ ಏನು? ಈಗ ಅಲ್ಲಲ್ಲ, ಈಗ ನೀನೇ ಸಂಧಾನ ಮುರಿದದ್ದ? ನಾನಲ್ಲ. ಅಹಿವಿಭೂಷಣನಿಗೆ ಅಂಜೇನು ಅಂತ ನಾನು ಹೇಳಿದ್ದು ವೀರಮಣಿಗೆ ಗೊತ್ತಿಲ್ಲ. ಸರಿ, ಬೇಡ. ವೀರಮಣಿ ಗೊತ್ತಿಲ್ಲ, ಬೇಡ. ಈಗ ಅಂಜೇನು ಅಂತ ಹೇಳಿದ್ರಿಂದ ಪರಿಣಾಮ ಏನೇ ವ್ಯತ್ಯಾಸ ಆಗುದು ಹೇಗೆ? ಈಗ ವೀರಮಣಿಯ ಎದುರಿನಲ್ಲಿ ಹೇಳಿದ್ರೆ ಸರಿ. ಅಹಿವಿಭೂಷಣನಿಗೆ ಅಂಜೇನು ಅಂತ ಶತ್ರುಘ್ನ ದೇವರು ಹೇಳಿದ್ದಾರೆ, ಈಗ ಹೇಳಿದ್ರೆ ಸರಿ. ಈಗ ನಾನು ಹೇಳಿದ್ದೆಲ್ಲಿ? ನಾನು ತೊಡಗಿದ್ದೆ ಹೇಗೆ? ನೀನು ಪ್ರಾಮಾಣಿಕವಾದ ಪ್ರಾಂಜಲವಾದ ಮನಸ್ಸಿನಿಂದ ಯಾವ ಸಂಕಲ್ಪವನ್ನು ಮಾಡುತ್ತೀಯೋ ಅದು ಹಾಗೇ ಸಾಧಿತವಾಗುತ್ತದೆ ಅಂತ ತೊಡಗಿದ್ದು ನಾನು. ಸರಿ. ಹಾಗಾಗಿ ನಾನು ಪರಮೇಶ್ವರನೇ ಬಂದ್ರು ಹೆದರ್ಲಿಕ್ಕಿಲ್ಲ, ಯುದ್ಧ ಬಂದ್ರೆ ಮಾಡಿ ಏನು ಅನ್ನುವ ಭಾವದಿಂದ ನೀನು ತೊಡಗಿದ ಕಾರಣಕ್ಕಾಗಿ ನಿನ್ನದು ಅಪರಾಧ ಅಂತ ಹೇಳಿ. ರಾಮನೇ ನನ್ನನ್ನು ಕಂಡ್ರೆ ಕೈ ಮುಗಿತಾನೆ. ಹೌದೌದು, ರಾಮನೇ ನನ್ನ ಕಂಡ್ರೆ ಕೈ ಮುಗಿತಾನೆ. ಈಗ ರಾಮಾಶ್ವಮೇಧದ ಈಗ ದೀಕ್ಷಾಬದ್ಧನಾಗಿ ಕುಳಿತುಕೊಂಡಂತಹ ರಾಮ ರಘುನಾಥ ವರದ. ಹೌದೌದು, ನೀನು ಕೊಟ್ಟಿದ್ದಿ. ಹಾಗಂತ ನೀನು ಅವನನ್ನು ಹೊಗಳಿದ್ದಿ, ಪೂಜೆ ಎಲ್ಲ ಮಾಡಿದ್ದಿ. ಈಗ ನನ್ನ ಮುಂಭಾಗದಲ್ಲಿ ಅವನ ತಮ್ಮನಾದಂತಹ ನೀನು ಕೈ ಮುಗಿಯದೆ ಬಿಲ್ಲೆತ್ತೆ ನಿಂತೆ ಅಂತ. ನಾನು ಕೈ ಮುಗಿತೇನೆ. ನೀನು ಬಿಲ್ಲು ಸಹಿತ ಬೇಡ ಅಂತ ಬಿಲ್ಲು ಕೆಳಗಿಟ್ಟು ಕೈ ಬಿಲ್ಲು ಇಟ್ಟುಕೊಳ್ಳುವುದು ಬಿಡುವುದು ವಿಷಯ ಅಲ್ಲ. ನನ್ನ ಪಾದದ ಬುಡದಲ್ಲಿ ಇಟ್ಟು ದೇವರೇ ನೀನು ದೊಡ್ಡವ ಅಂತ ಕೈ ಮುಗಿತೇನೆ. ಯಾವುದಕ್ಕೆ? ನೀನು ದೊಡ್ಡವ, ನೀನು ದೇವರು, ನಾನು ಭಕ್ತ ಎನ್ನುವ ಭಾವದಿಂದ ಕೈ ಮುಗಿತೇನೆ. ಆದ್ರೆ ಒಂದ್ ಹೇಳ್ತೇನೆ, ಕುದುರೆಯನ್ನು ನೀನು ಬಿಡಿಸಿಕೊಂಡು ಅಂತ ಕೈ ಮುಗಿಯುವುದಿಲ್ಲ. ಕುದುರೆ ಬಿಡುವುದಾದ್ರೆ ನಾನು ಯುದ್ಧ ಮಾಡಿಯೇ ತೆಗೆಯುವುದು. ಈ ದೇವರ ಪಕ್ಷದಿಂದಲೇ ನಾನು ಹೋರಾಟಕ್ಕೆ ಬಂದವ ಅಂತ ನಿನ್ನಲ್ಲಿ ಆಡಿದ್ದು. ವೀರಮಣಿಯ ಅಳಿಯನಾಗಿ ಪುರದ ರಕ್ಷಕನಾಗಿ ನಾನು ಹೋರಾಟಕ್ಕೆ ಬಂದವ ಅಂತ ನಿನ್ನಲ್ಲಿ ಆಡಿ. ಈಗ ವೀರಮಣಿಯ ಅಳಿಯನಾಗಿ ನೀನು ಬರುವುದಿದ್ರೆ ಈಗ ಹಾಗಾದ್ರೆ ರಾಮಾಶ್ವಮೇಧದ ಕುದುರೆಯನ್ನು ಬಿಡುವ ವೇಳೆಯಲ್ಲಿ ನಿನ್ಗೆ ಕೈ ಮುಗಿದದ್ದಕ್ಕೆ ಬೆಲೆ ಇಲ್ಲ, ಚಿಕ್ಕಾಸಿನ ಬೆಲೆ ಇಲ್ಲ. ಈಗ ನಿನ್ನ ಪಾತ್ರ ಏನಿದ್ರು ವೀರಮಣಿಯ ಅಳಿಯ. ಈಗ ನಾವು ಇಲ್ಲಿಯವರೆಗೆ ಕೈ ಮುಗಿದದ್ದು ಯಾಕೆ? ರಾಮಾಶ್ವಮೇಧದ ಕುದುರೆಯನ್ನು ಬಿಡುವಾಗ ಕೈ ಮುಗಿದ ಈಶ್ವರನೇ ಬಂದದ್ದು ಅಂತ ಅಲ್ಲಲ್ಲ. ನಾನು ವೀರಮಣಿ ಅಳಿಯ ಅಂತ ಆದ್ರೆ ಕೈ ಮುಗಿದಕ್ಕೆ ಬೆಟ್ಟ ಹೊಡೆಯುವುದು. ಯಜ್ಞದ ಸಮಯದಲ್ಲಿ ಕೈ ಮುಗಿದಂತಹ ಪರಮೇಶ್ವರನು ವೀರಮಣಿಯ ಅಳಿಯನು, ಕೈಲಾಸದಲ್ಲಿ ಇರುವವನು, ಜ್ಯೋತಿರ್ಮೇಧಪುರದಲ್ಲಿ ಇಕ್ಷುಮತಿಯ ಪತಿಯಾಗಿರುವವನು, ಎಲ್ಲವೂ ಒಬ್ಬನೇ ಅಂತ ನಿನಗೆ ಈಗ ನಾನು ತೋರಿಸಿಕೊಟ್ಟೇನು. ಹಾಗಾದ್ರೆ ಒಂದು ಕೆಲಸ ಮಾಡುವ, ಈಗ 2-3 ಸಲ ನಿನಗೆ ಕೈ ಮುಗಿದೆ ಅಲ್ವಾ? ಅದು ಕೈಲಾಸದವನಿಗೆ, ಅಶ್ವಮೇಧದ ಕುದುರೆ ಬಿಡುವಾಗ ಕೈ ಮುಗಿದವನಿಗೆ ಅದೆಲ್ಲ ಕೈ ಮುಗಿದದ್ದು. ಈಗ ವೀರಮಣಿ ಅಳಿಯ ಒಬ್ಬ ಇದ್ದಾನೆ ಅಲ್ವಾ, ಅವನಿಗೆ ಕೊಡ್ಬೇಕಲ್ವಾ? ಅಲ್ಲಿಗೆ ಕೊಡ್ತೇನೆ ಬೆಟ್ಟು. ನೀನು? ಹೌದೌದು, ನೀನು. ಹೌದು. ಏನು ನಾನು ಸುಮ್ಮನೆ ಉಳಿದೇನು, ಮರಳಿ ಕೈಲಾಸಕ್ಕೆ ಹೋದೇನು ಅಂತ ತಿಳ್ಕೊಂಡಿದ್ಯಾ? ಅಲ್ಲ, ನೀನು ವೀರಮಣಿ ಅಳಿಯ ಎನ್ನುವ ಪಾತ್ರ ಬಿಟ್ರೆ ಇನ್ನೂ ಕೈ ಮುಗಿಯುವುದೇ ನಾನು. ವೀರಮಣಿ ಅಳಿಯ ಅಂತ ಹೇಳಿದ್ರೆ ಬೆಟ್ಟೆ ಕೊಡುದು ನಾನು. ವೀರಮಣಿ ಅಳಿಯನಾಗಿಯೇ ನಿನ್ನ ಮುಂಭಾಗದಲ್ಲಿ ನಿಂತಿದ್ದೆ, ಹಾಗಾದ್ರೆ ಬೆಟ್ಟೆ ಕೊಡು, ನೋಡೋಣವಂತೆ.